we shall have a look into the classification of organic compounds. As you are aware, organic compounds are those compounds which predominantly contain carbon and hydrogen in them. ನೀವು ಯಾವುದೇ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನು ತಗೊಳ್ಳಿ, ಅದರಲ್ಲಿ ಮೇಜರ್ ಪ್ರಪೋರ್ಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡುವಂಥದ್ದು ಕಾರ್ಬನ್, ಅದನ್ನು ಬಿಟ್ಟರೆ ಹೈಡ್ರೋಜನ್ಸ್. ಓಕೆ, ದಟ್ಸ್ ವೈ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಮೇಜರ್ಲಿ categorized into two classes. The first one is hydrocarbons and the second one is derivatives of hydrocarbons. ಹೆಸರೇ ಇಂಡಿಕೇಟ್ ಮಾಡ್ತಾ ಇದೆ, ತುಂಬ ಸಿಂಪಲ್ ಆಗಿದೆ, ಅಲ್ಲಲ್ಲೇ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ನಾನೊಂದು ಬೇಸಿಕ್ ಎಕ್ಸಾಂಪಲ್ ಅನ್ನು ತಗೊಂಡಿದ್ದೇನೆ. ನಾವು ಹೈಡ್ರೋಕಾರ್ಬನ್ ಅಂದ ಕೂಡಲೇ ನಾವು ತಲೆಗೆ ಬರುವಂಥ ಎಕ್ಸಾಂಪಲ್ಸೇ ಮೀಥೇನ್ CH4, ಈಥೇನ್ C2H6, ಈ ಥರದ ಎಕ್ಸಾಂಪಲ್ಸ್ಗಳು ನಿಮಗೆ ಫೆಮಿಲಿಯರ್ ಇರುತ್ತೆ. ನಾನಿವಾಗ ಬೋರ್ಡ್ನ ಮೇಲೆ ಈಥೇನ್ ಮಾಲಿಕ್ಯೂಲ್ನ ಬರೆದಿದ್ದೇನೆ. C2H6, 2 ಕಾರ್ಬನ್ ಆಟಮ್ ಸಿಂಗಲ್ ಬಾಂಡಿನ ಕನೆಕ್ಟ್ ಆಗಿದೆ, ಉಳಿದಂತೆ 6 ಹೈಡ್ರೋಜನ್ಸ್ ಇದೆ ಇಲ್ಲಿ. ಈ ಮಾಲಿಕ್ಯೂಲ್ನ ನೀವು ಅಬ್ಸರ್ವ್ ಮಾಡಿ, ಇಟ್ ಕಂಟೈನ್ಸ್ ಓನ್ಲಿ ಕಾರ್ಬನ್ ಆಸ್ ವೆಲ್ ಆಸ್ ಹೈಡ್ರೋಜನ್ಸ್ ಇನ್ ದೆಮ್. That's why this molecule can be considered as a hydrocarbon. ನಾನು ಇದನ್ನು ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿತಾ ಇದ್ದೇನೆ, ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ ಕಾರ್ಬನ್ ಆಸ್ ವೆಲ್ ಆಸ್ ಹೈಡ್ರೋಜನ್ಸ್ ಇನ್ ಇಟ್. ಓಕೆನಾ? ಎಸ್. ಇವಾಗ ಇದೇ ಈಥೇನಲ್ಲಿ ಒಂದು ಹೈಡ್ರೋಜನ್ ಅನ್ನ ತೆಗಿತೇನೆ, ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡಿ ಒಂದು ಹೆಟಿರೋ ಆಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಹೆಟಿರೋ ಆಟಮ್, ಸೇ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಕ್ಲೋರಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ನಾವು ಇದರಲ್ಲಿ ಬರೀ ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಾತ್ರ ಇಲ್ಲ, ಅಂದ್ರೆ ನಾನು ಇದನ್ನ ಹೈಡ್ರೋಕಾರ್ಬನ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಡೆರೈವ್ಡ್ ಫ್ರಮ್ ಹೈಡ್ರೋಕಾರ್ಬನ್. ದಟ್ಸ್ ವೈ ನಾವು ದಿಸ್ ಮಾಲಿಕ್ಯೂಲ್, ಇದು ಈಥೇನ್ ಆಗಿಲ್ಲ ಇವಾಗ, ದಿಸ್ ಮಾಲಿಕ್ಯೂಲ್ ಈಸ್ ಡೆರೈವ್ಡ್ ಫ್ರಮ್ ಈಥೇನ್. ಹಾಗಾಗಿ ನಾನೇನನ್ಬೋದು, ಇದನ್ನ ಡೆರಿವೇಟಿವ್ ಆಫ್ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿ ಒಂದು ಹೆಟಿರೋ ಆಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಇಟ್ ಬಿಕಮ್ಸ್ ಅ ಡೆರಿವೇಟಿವ್ ಆಫ್ ಹೈಡ್ರೋಕಾರ್ಬನ್. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡಿ, ಹೈಡ್ರೋಕಾರ್ಬನ್ ಅಲ್ಲಿ ಒಂದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿದಿರಿ, ಆ ಜಾಗದಲ್ಲಿ ಗ್ರೂಪ್ ಆಫ್ ಆಟಮ್ಸ್, ನಾವು ಅದನ್ನ ಫಂಕ್ಷನಲ್ ಗ್ರೂಪ್ಸ್ ಅಂತ ಹೇಳಿ ಕರಿತೇವೆ. ಫಂಕ್ಷನಲ್ ಗ್ರೂಪ್, ಒಂದು ಫಂಕ್ಷನಲ್ ಗ್ರೂಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇಲ್ಲಿ ನೀವು ಕಾಣಿಸ್ತಾ ಇದೆ OH ಇಸ್ ದ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ OH ಇತ್ತು ಅಂದ್ರೆ ಸಚ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. ಓಕೆನಾ? ಸೊ ಹಿಯರ್ this alcohol is also derived from hydrocarbons. That's why these molecules comes under the category of derivatives of hydrocarbons. So basic difference ನಿಮಗೆ ಗೊತ್ತಾಗಿರಬೇಕು. ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಅನ್ನು ಕೊಟ್ಟಿರ್ತಾರೆ, ಆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅನ್ನು ನೋಡಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಮಾತ್ರ ಇದೆ ಅಂದ್ರೆ ಅದನ್ನ ಹೈಡ್ರೋಕಾರ್ಬನ್ಸ್ ಕ್ಯಾಟಗರಿ ಅಂಡರ್ ಅಲ್ಲಿ ನೀವು ಎಕ್ಸಾಂಪ್ಲಿಫೈ ಮಾಡ್ತಾ ಹೋಗ್ತೀರಿ. ಓಕೆ, ಅದೇ ಕಾರ್ಬನ್ ಮತ್ತೆ ಹೈಡ್ರೋಜನ್ಸ್ ಗಳಲ್ಲಿ ಕೆಲವೊಂದು ಹೈಡ್ರೋಜನ್ ಅನ್ನ ರಿಪ್ಲೇಸ್ ಮಾಡಿ, ಇಫ್ ದೇ ಆರ್ substituted by hetero atoms or groups, that comes under the category of derivatives of hydrocarbons. Is it okay? Yes. Now all these compounds, adu hydrocarbons ಆಗಿರಬಹುದು ಅಥವಾ derivatives of hydrocarbons ಆಗಿರಬಹುದು, based on their structure all the organic compounds are categorized into two major classes. ಅವುಗಳ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ಗಳನ್ನು ಚೆಕ್ ಮಾಡ್ತಾ ಹೋಗ್ತೀರಿ. ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್ all the organic compounds are categorized into two major classes. The first one is acyclic compounds or open chain compounds, which are also called as aliphatic compounds. Aliphatic compounds. And the second category includes cyclic compounds or closed chain compounds or ring compounds. So based on their structure, all the organic compounds, that may be the hydrocarbons or the derivatives, they can be categorized into acyclic compounds as well as the cyclic compounds. So navivaga one by one elladana detail agi check ಮಾಡ್ತಾ ಹೋಗೋಣ along with examples. Is it okay? Yes. Yes. Now we will have a look into this category, that is acyclic or open chain compounds. So as the name indicates, these compounds will be having a open chain structure. There will be no ring structure or cyclic structure. Okay, so just observe, nanondu 5 carbon atoms anna tagolta idane. 5 carbon atoms,
In one case, all these 5 carbon atoms are arranged in a linear pattern, straight chain pattern alli arrange agide. In another case, these 5 carbon atoms may be arranged in a branched chain pattern. Nanondu 4 carbon atoms linear chain alli barde, 5th carbon atom na illige attach ಮಾಡಿ ಇಡ್ತಾ ಇದ್ದಾನೆ, ಇಲ್ಲಿಗೆ ಅಟ್ಯಾಚ್ ಮಾಡಿ ಇಟ್ಟೆ. ಓಕೆನಾ? Or in another case, these 5 carbon atoms may be arranged in more branched structure. ಇನ್ನೂ ಕೂಡ ಬ್ರಾಂಚಿಂಗ್ ಜಾಸ್ತಿ ಆಗಿದೆ ಈ ಥರ್ಡ್ ಎಕ್ಸಾಂಪಲ್ ಅಲ್ಲಿ. ಇವಾಗ ನೀವೇ ನೋಡ್ತಾ ಬನ್ನಿ. In these cases, the carbon atoms are giving a chain structure. ಒಂದು ಚೈನ್ ಲೈಕ್ ಸ್ಟ್ರಕ್ಚರ್ ಅನ್ನ ಕೊಡ್ತಾ ಇದೆ. That chain structure may be a linear chain, unbranched chain ಇರಬಹುದು, or that may be a branched chain structure. If in a compound, the carbon atoms are arranged together to give a linear chain or branched chain, such compounds are called as open chain compounds. Okay? There is no ring structure, there is no cyclic structure. That's why open chain compounds are also considered to be the acyclic compounds. Acyclic compounds. Remember, the lower members of this class, lower members andre kadime carbons iruvanta molecules ivaga. Okay? The lower members of these classes are derived from animal or vegetable fat. That's why they are also called as aliphatic compounds. ಅವುಗಳಿಗೆ ಇನ್ನೊಂದು ನೇಮ್ ಅನ್ನು ಕೊಡ್ತಾರೆ, ಅಲಿಫ್ಯಾಟಿಕ್ ಕಂಪೌಂಡ್ ಅಂತ. ಅಲಿಫ್ಯಾಟೋಸ್ ಮೀನ್ಸ್ ಫ್ಯಾಟ್. ಅಲಿಫ್ಯಾಟೋಸ್ ಅಂತ ಹೇಳಿದ್ರೆ ಫ್ಯಾಟ್ ಅಂತ. ಲೋಯರ್ ಮೆಂಬರ್ಸ್ಗಳು ಅನಿಮಲ್ ಅಥವಾ ವೆಜಿಟಬಲ್ ಫ್ಯಾಟ್ ಇಂದ ಡೆರೈವ್ ಆಗಿರೋದ್ರಿಂದ ಓಪನ್ ಚೈನ್ ಕಂಪೌಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಲಿಫ್ಯಾಟಿಕ್ ಕಂಪೌಂಡ್ಸ್. ಈಸ್ ಇಟ್ ಓಕೆ? ಎಸ್. ನಾವು ಇದನ್ನ ಮತ್ತೆ ನಾವು ಸಬ್ ಕೆಟಗರೈಸ್ ಮಾಡ್ಕೋಬಹುದು. ಅಲಿಫ್ಯಾಟಿಕ್ ಕಂಪೌಂಡ್ಸ್ ಕ್ಯಾನ್ ಬಿ ಫರ್ದರ್ ಸಬ್ ಕೆಟಗರೈಸ್ಡ್ ಇಂಟು 2 classes. One is saturated compounds and unsaturated compounds. Saturated compounds, and the second one is unsaturated compounds. Basic definition ಏನು ಹೇಳ್ತಿರ್ತಾರೆ ಅಂದ್ರೆ, saturated compounds are those compounds which contain only carbon-carbon single bond in them. ಯಾವ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ಗಳು ಮಾತ್ರ ಎಕ್ಸಿಸ್ಟ್ ಆಗಿರುತ್ತೋ such compounds are called as saturated compounds. ಅದೇ if in a compound it contains carbon-carbon multiple bonds in it, carbon-carbon multiple bonds ಅಂದ್ರೆ either carbon-carbon double bond ಆದರೂ ಇರ್ಬೋದು ಅಥವಾ carbon-carbon triple bond ಆದರೂ ಇರ್ಬೋದು. ಈ ತರ ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಇದ್ರೆ ಅದನ್ನ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಹೇಳಿ ಕರೀತಾ ಇದ್ದೀರಿ. ಕೀಪ್ ಇನ್ ಮೈಂಡ್, ಈ ಸ್ಯಾಚುರೇಟೆಡ್ ಅಥವಾ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಅಂತ ಬಂದಾಗ ನಾನು ಇವಾಗ ಬರೀ ಕಾರ್ಬನ್ ಕಾರ್ಬನ್ ಬಾಂಡ್ ಹೇಳಿದ್ದೇನೆ, ಅಲ್ಲಿ ಕಾರ್ಬನ್ ಆಕ್ಸಿಜನ್ ಬಾಂಡ್ ಬೇಕಾದ್ರೂ ಬರ್ಬೋದು ಡಬಲ್ ಬಾಂಡ್. ಗೊತ್ತಾಗ್ತಾ ಇದೆಯಾ? ಕಾರ್ಬನ್ ನೈಟ್ರೋಜನ್ ಬಾಂಡ್ ಬೇಕಾದ್ರೂ ಬರ್ಬೋದು ಟ್ರಿಪಲ್ ಬಾಂಡ್. ಓಕೆ? ಸೊ ಈ ರೀತಿ ಮಲ್ಟಿಪಲ್ ಬಾಂಡ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಅಂತ ಕನ್ಸಿಡರ್ ಮಾಡಿ, ಸಿಂಗಲ್ ಬಾಂಡ್ಸ್ ಮಾತ್ರ ಎಕ್ಸಿಸ್ಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಸ್ಯಾಚುರೇಟೆಡ್ ಕಂಪೌಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಓಕೆ? ಇವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಂಬಿಡಿ. ವೈ ಸಚ್ ಕಂಪೌಂಡ್ಸ್ ವಿಚ್ ಕಂಟೈನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಆರ್ ಸೆಡ್ ಟು ಬಿ ಸ್ಯಾಚುರೇಟೆಡ್ ಕಂಪೌಂಡ್. ಇವಾಗ ನಾನು ಇಲ್ಲೇ ಒಂದು ಬೇಸಿಕ್ ಎಕ್ಸಾಂಪಲ್ ಅನ್ನು ತಗೊಂಡೇ ಹೇಳ್ತಾ ಇದ್ದೇನೆ. ಈಥೇನ್ ಮಾಲಿಕ್ಯೂಲ್ನ ನೋಡಿದಿರಿ. ಈಥೇನ್ ಮಾಲಿಕ್ಯೂಲ್ಗೆ ಫಾರ್ಮುಲಾ ಏನಿದೆ? C2H6 ಅಂತ ಇದೆ. ಕರೆಕ್ಟಾ? C2H6. ನಾನು 2 ಕಾರ್ಬನ್ ಆಟಮ್ಸ್ ಅನ್ನ ಬರೆದೆ, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಬರೆದಿದ್ದೇನೆ. ಆಸ್ ಯು ಆರ್ ಅವೇರ್, ದ ವೆಲೆನ್ಸಿ ಆಫ್ ದಿ ಕಾರ್ಬನ್ ಈಸ್ 4. ಅದರ ಕಂಬೈನಿಂಗ್ ಕೆಪಾಸಿಟಿ ಎಷ್ಟಿದೆ? 4 ಇದೆ. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾನು ಪ್ರತಿ ಕಾರ್ಬನಿನ ಟೆಟ್ರಾವೆಲೆನ್ಸಿಯನ್ನ ಸ್ಯಾಟಿಸ್ಫೈ ಮಾಡ್ತಾ ಇದ್ದೇನೆ. ಕೀಪ್ ಇನ್ ಮೈಂಡ್, ದೇರ್ ಇಸ್ ಆಲ್ರೆಡಿ ಒಂದು ಬಾಂಡ್ ಆಲ್ರೆಡಿ ಇದೆ. ಇನ್ನು ರಿಮೈನಿಂಗ್ 3 ವೆಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ಯೂಸಿಂಗ್ ಹೈಡ್ರೋಜನ್ಸ್. ಒಂದು ಬಾಂಡ್ ಇದೆ, ಸೆಕೆಂಡ್, ಥರ್ಡ್, ಫೋರ್ತ್, ಟೆಟ್ರಾವೆಲೆನ್ಸಿ ಸ್ಯಾಟಿಸ್ಫೈ ಆಯಿತು. ಕರೆಕ್ಟಾ? ಇವಾಗ ಈ ಕಾರ್ಬನ್ಗೂ ಕನ್ಸಿಡರ್ ಮಾಡಿ, ಆಲ್ರೆಡಿ ಒಂದು ಬಾಂಡ್ ಇದೆ, ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ಇನ್ನು ರಿಮೈನಿಂಗ್ 3 ವೆಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ಯೂಸಿಂಗ್ ಹೈಡ್ರೋಜನ್ಸ್. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ there are totally 2 carbon atoms, and to satisfy the tetravalency of these 2 carbon atoms,
ದೇರ್ ಆರ್ ಟೋಟಲಿ 6 ಹೈಡ್ರೋಜನ್ಸ್, 6 ಹೈಡ್ರೋಜನ್ಸ್ಗಳು ಕನ್ಸ್ಯೂಮ್ ಆಗಿದೆ ವೆಲೆನ್ಸಿಯನ್ನು ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಮಾಡಲಿಕ್ಕೆ. ಈಚ್ ಕಾರ್ಬನಿನ ಟೆಟ್ರಾವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ಸ್ ಕನ್ಸ್ಯೂಮ್ ಆಗಿದೆ. ಈಸ್ ಇಟ್ ಓಕೆ? ಎಸ್. ಇವಾಗ ಜಸ್ಟ್ ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅನ್ನು ಅಬ್ಸರ್ವ್ ಮಾಡಿ. ಓಕೆ, ಇವಾಗ ಇದರ ಟೆಟ್ರಾವೆಲೆನ್ಸಿ ಸ್ಯಾಟಿಸ್ಫೈ ಮಾಡೋಣ. ಈ ಕಾರ್ಬನ್ಗೆ ಆಲ್ರೆಡಿ 2 ಬಾಂಡ್ ಇದೆ, ಇನ್ನು 2 ವೆಲೆನ್ಸಿಗಳನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ 2 ಹೈಡ್ರೋಜನ್ಸ್ ಅನ್ನು ಬರುತ್ತೆ. ಓಕೆ, ಹಾಗೇನೆ ಈ ಕಾರ್ಬನ್ನ ವೆಲೆನ್ಸಿ ಸ್ಯಾಟಿಸ್ಫೈ ಮಾಡಲಿಕ್ಕೆ ಇನ್ನು 2 ಹೈಡ್ರೋಜನ್ಸ್ ಅನ್ನು ಬರೆದಿದ್ದೇನೆ. ಈ ಮಾಲಿಕ್ಯುಲರ್ ಫಾರ್ಮುಲಾನ ಅಬ್ಸರ್ವ್ ಮಾಡಿದಿರಿ. ಅಬ್ಸರ್ವ್ ಮಾಡಿದಾಗ ಗೊತ್ತಾಗಿದೆ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ C2H4. ಕರೆಕ್ಟಾ? C2H4 ಅಂದ್ರೆ ದೇರ್ ಆರ್ 2 ಕಾರ್ಬನ್ ಆಟಮ್ಸ್. ಇಲ್ಲಿಯ ತರನೇ ಇಲ್ಲಿ ಕೂಡ 2 ಕಾರ್ಬನ್ ಆಟಮ್ಸ್ ಇದೆ, ಬಟ್ ದ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಕನ್ಸ್ಯೂಮ್ಡ್ ಟು ಸ್ಯಾಟಿಸ್ಫೈ ದ ಟೆಟ್ರಾವೆಲೆನ್ಸಿ ಈಸ್ ಲೆಸ್ ದ್ಯಾನ್ ಕಂಪೇರ್ಡ್ ಟು ದಿಸ್ ಈಥೇನ್ ಮಾಲಿಕ್ಯೂಲ್. ಈಸ್ ಇಟ್ ಓಕೆ? ಎಸ್. ನೆಕ್ಸ್ಟ್ ಇವಾಗ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಅನ್ನ ಬರೀತಾ ಇದ್ದೇನೆ ನೋಡಿ. ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್. ಇವಾಗ ಈ ಪರ್ಟಿಕ್ಯುಲರ್ ಕಾರ್ಬನ್ ಆಟಮ್ಗೆ ಆಲ್ರೆಡಿ 3 ವೆಲೆನ್ಸಿ ಸ್ಯಾಟಿಸ್ಫೈ ಆಗಿದೆ, ಇನ್ನು 1 ವೆಲೆನ್ಸಿಗೆ 1 ಹೈಡ್ರೋಜನ್ ಬರದೆ, ಇಲ್ಲಿಗೆ ಇನ್ನೊಂದು ಹೈಡ್ರೋಜನ್ ಅನ್ನು ಬರೆದಿಟ್ಟಿದ್ದೇನೆ. ಓಕೆ, ಇಲ್ಲಿ ಕೂಡ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2ನೇ ಇದೆ, C2, ಬಟ್ ದ ನಂಬರ್ ಆಫ್ ಹೈಡ್ರೋಜನ್ಸ್ ಈಸ್ ಸ್ಟಿಲ್ ಲೆಸ್ಸರ್. ಎಷ್ಟಿದೆ? 2 ಹೈಡ್ರೋಜನ್ ಮಾತ್ರ ಇದೆ. ಓಕೆ, ಇವಾಗ ಈ ವರ್ಡ್ಗಳನ್ನು ಅನಲೈಸ್ ಮಾಡಿ. ಸ್ಯಾಚುರೇಟೆಡ್ ಅಂತ ಯಾವಾಗ ಕರೀತಾರೆ ಅಂದ್ರೆ ವೆನ್ ದೆರ್ ಈಸ್ ಎಕ್ಸೆಸ್. ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಹೇಳಿ ಕರೀತಾರೆ, ಅಥವಾ ಯಾವುದೋ ಒಂದು ಕಾಫಿ ಡಿಕಾಕ್ಷನ್ ಏನೋ ಕೊಟ್ಟಿರ್ತಾರೆ, ಸ್ಯಾಚುರೇಟ್ ಆಗಿದೆ ಅಂತ ಹೇಳಿ ಕಾಮನ್ ಆಗಿ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ. ದ ವರ್ಡ್ ಸ್ಯಾಚುರೇಟೆಡ್ ದಟ್ ಮೀನ್ಸ್ ಟು ಸೇ ವಿಚ್ ಈಸ್ ಇನ್ ಎಕ್ಸೆಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪೋನೆಂಟ್ ಸ್ವಲ್ಪ ಜಾಸ್ತಿ ಪ್ರಪೋರ್ಷನ್ ಅಲ್ಲಿ ಇದೆ ಅಂತ ಹೇಳಿ ಮೀನಿಂಗ್ ಅನ್ನ ಹೇಳುತ್ತೆ ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ. ಇವಾಗ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ನೋಡಿ 2 ಕಾರ್ಬನ್ ಆಟಮ್ಸ್ ಇದೆ. ಹಿಯರ್ ದ ಕಾರ್ಬನ್ ಆಟಮ್ಸ್ ಯುಟಿಲೈಸಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ಸ್ ಟು ಸ್ಯಾಟಿಸ್ಫೈ ದರ್ ವೆಲೆನ್ಸೀಸ್. ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಹೈಡ್ರೋಜನ್ಸ್ ಕನ್ಸ್ಯೂಮ್ ಆಗಿರೋದ್ರಿಂದ ಇವುಗಳನ್ನ ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಹೇಳಿ ಕರೆದ್ರು. ಬಟ್ ಅದೇ ಇನ್ನು ಉಳಿದಿರೋದು ಎಕ್ಸಾಂಪಲ್ಸ್ 2 ಇದೆ. ಇದನ್ನ ಈಥೀನ್, ಇದನ್ನ ಈಥೈನ್ ಅಂತ ಹೇಳಿ ನೇಮ್ ಮಾಡ್ಕೊಳ್ತೇವೆ. ಇವಾಗ ಈಥೀನ್ ಮತ್ತೆ ಈಥೈನ್ ಅಲ್ಲಿ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಯುಟಿಲೈಸ್ಡ್ ಟು ಸ್ಯಾಟಿಸ್ಫೈ ದ ಟೆಟ್ರಾವೆಲೆನ್ಸಿ ಆಫ್ ಕಾರ್ಬನ್ ಈಸ್ ಲೆಸ್. ಕರೆಕ್ಟಾ? ಕಡಿಮೆ ಹೈಡ್ರೋಜನ್ಸ್ ಯುಟಿಲೈಸ್ ಆಗಿದೆ. ಕಾರ್ಬನ್ಗಳ ನಂಬರ್ ಸೇಮ್ ಇದ್ರು, ಇಲ್ಲಿ 2 ಇರೋ ಹಾಗೆ ಇಲ್ಲಿ 2 ಇದ್ರು, ಹೈಡ್ರೋಜನ್ಸ್ಗಳ ಯುಟಿಲೈಸೇಷನ್ ಏನಾಗಿದೆ? ಕಡಿಮೆ ಆಗಿದೆ. ದೇ ಯುಟಿಲೈಸ್ ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ಸ್ ಟು ಸ್ಯಾಟಿಸ್ಫೈ ದರ್ ಟೆಟ್ರಾವೆಲೆನ್ಸಿ. ದಟ್ಸ್ ವೈ ದೀಸ್ ಕಂಪೌಂಡ್ಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಗೊತ್ತಾಗಿದೆಯಲ್ಲ? ಹೈಡ್ರೋಜನ್ಸ್ ಮ್ಯಾಕ್ಸಿಮಮ್ ಕನ್ಸ್ಯೂಮ್ ಆಗಿರೋದ್ರಿಂದ ಅದು ಸ್ಯಾಚುರೇಟೆಡ್, ಹೈಡ್ರೋಜನ್ಸ್ ಕಡಿಮೆ ನಂಬರ್ ಅಲ್ಲಿ ಕನ್ಸ್ಯೂಮ್ ಆಗಿರೋದ್ರಿಂದ ಅದು ಅನ್ಸ್ಯಾಚುರೇಟೆಡ್ ಕಂಪೌಂಡ್. ಈಸ್ ಇಟ್ ಕ್ಲಿಯರ್? ಎಸ್. ಇನ್ನು ನೆಕ್ಸ್ಟ್ ವಿ ಶಾಲ್ ಪ್ರೊಸೀಡ್ ಆನ್ ಟು the cyclic compounds. Cyclic compound, as the name indicates, cyclic compounds are those compounds which have a ring structure in them. ಅವುಗಳಲ್ಲಿ ಕ್ಲೋಸ್ಡ್ ಚೈನ್ ಸ್ಟ್ರಕ್ಚರ್ ಇರುತ್ತೆ ಅಥವಾ ರಿಂಗ್ ಸ್ಟ್ರಕ್ಚರ್ ಇರುತ್ತೆ. ಹಾಗಾಗಿ ಅವುಗಳನ್ನ ಕ್ಲೋಸ್ಡ್ ಚೈನ್ ಕಂಪೌಂಡ್ಸ್ ಅಂತಾನೂ ಕರೀತೀರಿ, ಅದೇ ತರ ರಿಂಗ್ ಕಂಪೌಂಡ್ಸ್ ಅಂತ ಹೇಳಿ ಕೂಡ ಕರೀತಾ ಇದ್ದೀರಿ. ಅದನ್ನು ಒಂದು ಸ್ವಲ್ಪ ನೀಟಾಗಿ ಡಿಸ್ಕಸ್ ಮಾಡಿ. Now coming to the second category of organic compounds, that is cyclic compounds or closed chain compounds or ring compounds. As the name indicates, these organic compounds contain ring structures in them or cyclic structures in them. Okay? So here only the carbon atoms or carbon atoms with other hetero elements link together, resulting in the formation of a cyclic structure or a ring structure. ಇವಾಗ ಒಂದು ಬೇಸಿಕ್ ಎಕ್ಸಾಂಪಲ್ ಇಂದ ಶುರು ಮಾಡ್ತಾ ಇದ್ದೇನೆ. ವಿ ಶಾಲ್ ಕನ್ಸಿಡರ್ ಓನ್ಲಿ ದ 3 ಕಾರ್ಬನ್ ಆಟಮ್ಸ್. 3 ಕಾರ್ಬನ್ ಆಟಮ್ಸ್ ಅನ್ನು ಕನ್ಸಿಡರ್ ಮಾಡಿದೆ. ಆಸ್ ಯು ಆರ್ ಅವೇರ್, ದ ಕಾರ್ಬನ್ ಆಟಮ್ ಈಸ್ ಟೆಟ್ರಾವೆಲೆಂಟ್. ಅದರ ಕಂಬೈನಿಂಗ್ ಕೆಪಾಸಿಟಿ 4 ಇದೆ. ಈಸ್ ಇಟ್ ಓಕೆ? ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಇಟ್ಸ್ ಟೆಟ್ರಾವೆಲೆನ್ಸಿ, ಈಚ್ ಕಾರ್ಬನ್ ಕಂಬೈನ್ಸ್ ವಿತ್ ಅದರ್ ಕಾರ್ಬನ್ ಆಟಮ್ಸ್ ಆರ್ ವಿತ್ ಹೆಟಿರೋ ಆಟಮ್ಸ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್, ಈ ತರ ಬೇರೆ ಬೇರೆ ಆಟಮ್ಸ್ಗಳ ಜೊತೆಗೆ ಕಂಬೈನ್ ಆಗಿ ಅದರ ಟೆಟ್ರಾವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ತಾ ಇದೆ. ಓಕೆ?
ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಈ ಟರ್ಮಿನಲ್ ಕಾರ್ಬನ್, ಲಾಸ್ಟ್ ಕಾರ್ಬನ್ ಅನ್ನ ಟರ್ಮಿನಲ್ ಕಾರ್ಬನ್ ಅಂತ ಕರಿತಾ ಇದ್ದಾವೆ. ಸೊ ಒಂದು ವೆಲೆನ್ಸಿ ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ, ಅದರ ನೈಬರಿಂಗ್ ಪಕ್ಕದ ಕಾರ್ಬನ್ ಜೊತೆಗೆ ಕಂಬೈನ್ ಆಗಿ ಎಲೆಕ್ಟ್ರಾನ್ಸ್ ಗಳನ್ನ ಶೇರ್ ಮಾಡಿಕೊಂಡು ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಮಾಡ್ಕೊಂಡಿದೆ. ಇನ್ನು ರಿಮೈನಿಂಗ್ 3 ವೆಲೆನ್ಸೀಸ್ ಅದನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ 3 ಹೈಡ್ರೋಜನ್ಸ್ ಗಳ ಜೊತೆಗೆ ಕಂಬೈನ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? 3 ಹೈಡ್ರೋಜನ್ಸ್ ಗಳನ್ನ ಇದಕ್ಕೆ ಲಿಂಕ್ ಮಾಡಿದಿರಿ. ಇವಾಗ ಮಿಡಲ್ ಕಾರ್ಬನ್ ಅನ್ನ ಚೆಕ್ ಮಾಡಿ. ಸೊ ಆಲ್ರೆಡಿ 2 ವೆಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್. ರಿಮೈನಿಂಗ್ 2 valencies are satisfied by hydrogens, 2 hydrogen atoms. Okay, last ಇದು ಕೂಡ ಟರ್ಮಿನಲ್ ಕಾರ್ಬನ್ ಇದೆ. ಲಾಸ್ಟ್ ಕಾರ್ಬನ್ ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ರಿಮೈನಿಂಗ್ 3 valencies are satisfied by using 3 hydrogen atoms. ಓಕೆನಾ? ಸೊ ಇವಾಗ ನಾನು ಈ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ವಿ ಏನಂತ. ಸೊ ಹೈಡ್ರೋಜನ್ ಆಟಮ್ಸ್ಗಳು ಮಾತ್ರ ಯುಟಿಲೈಸ್ ಆಗಿ 3 ಕಾರ್ಬನ್ಗಳ ಟೆಟ್ರಾವೆಲೆನ್ಸಿ ಸ್ಯಾಟಿಸ್ಫೈ ಆಯಿತು. ನಾವು ಇವಾಗ ಇನ್ನೊಂದು ಕಂಡೀಷನ್ ಅನ್ನು ಅನಲೈಸ್ ಮಾಡಿ 3 ಕಾರ್ಬನ್ ಆಟಮ್ಸ್ ಅನ್ನು ಅದೇ ತರ ತಗೊಂಡೆ. ಓಕೆ, ನಾವು ದಿಸ್ ಕಾರ್ಬನ್ ಸ್ಯಾಟಿಸ್ಫೈಡ್ ಫಸ್ಟ್ ವೆಲೆನ್ಸಿ by sharing its electron with the neighboring carbon. The second valency will be satisfied by a hydrogen atom. ಥರ್ಡ್ ವೆಲೆನ್ಸಿಯನ್ನು ಕೂಡ ಹೈಡ್ರೋಜನ್ ಅನ್ನು ಯುಟಿಲೈಸ್ ಮಾಡಿ ಸ್ಯಾಟಿಸ್ಫೈ ಮಾಡ್ಕೊಂಡಿದೆ. ಫೋರ್ತ್ ವೆಲೆನ್ಸಿಯನ್ನು ಸುಮ್ಮನೆ ಹಾಗೆ ಒಂದು ಡಾಟ್ ಇಟ್ಟು ಸುಮ್ಮನೆ ಬಿಟ್ಟಿದ್ದೇನೆ. ಇನ್ನೂ ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಗಬೇಕು. ಅನ್ಸ್ಯಾಟಿಸ್ಫೈಡ್ ವೆಲೆನ್ಸಿ ಅಥವಾ ರೆಸಿಡ್ಯುಯಲ್ ವೆಲೆನ್ಸಿ ಒಂದಿದೆ ಇನ್ನು. ಓಕೆ, ಮಿಡಲ್ ಕಾರ್ಬನ್ ಅನ್ನು ಚೆಕ್ ಮಾಡಿ. ಹಿಯರ್ 2 hydrogens are bonded to the carbon atom. Tetravalency is satisfied. ಈ ಟರ್ಮಿನಲ್ ಕಾರ್ಬನ್ ಅಲ್ಲಿ ಮತ್ತೆ 2 ಹೈಡ್ರೋಜನ್ಗಳನ್ನು ಲಿಂಕ್ ಮಾಡಿದೆ. ಇನ್ನು ಒಂದು ವೆಲೆನ್ಸಿಯನ್ನು ಹಾಗೆ ಬಿಟ್ಟಿದ್ದೇನೆ. ರೆಸಿಡ್ಯುಯಲ್ ವೆಲೆನ್ಸಿ ಹಾಗೆ ಇದೆ. ಇನ್ನು ಅನ್ಸ್ಯಾಟಿಸ್ಫೈಡ್ ವೆಲೆನ್ಸಿ ಒಂದಿದೆ. ಈ ಕಂಡೀಷನ್ ಅಲ್ಲಿ ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗೋದ್ರ ಬದಲಿಗೆ ದೀಸ್ 2 ಕಾರ್ಬನ್ ಆಟಮ್ಸ್ ಮೇ ಶೇರ್ ದೇರ್ ಎಲೆಕ್ಟ್ರಾನ್ಸ್ ವಿತ್ ಒನ್ ಅನದರ್. ಇನ್ನೊಂದು ಹೈಡ್ರೋಜನ್ ಇಲ್ಲೊಂದು ಹೈಡ್ರೋಜನ್ ಅಟ್ಯಾಚ್ ಮಾಡೋದ್ರ ಬದಲಿಗೆ ಇನ್ನೊಂದು ಪಾಸಿಬಿಲಿಟಿ ಏನಿದೆ ಅಂದ್ರೆ ಈ ಕಾರ್ಬನ್ನಿನ 1 ಎಲೆಕ್ಟ್ರಾನ್, ಈ ಟರ್ಮಿನಲ್ ಕಾರ್ಬನ್ನ 1 ಎಲೆಕ್ಟ್ರಾನ್ ಅದೇ 2 ಶೇರ್ ಆಗಿ ಹೊಸ ಬಾಂಡ್ ಫಾರ್ಮೇಷನ್ ಆಗ್ಬೋದು. ಚೆಕ್ ಮಾಡಿ, ನಾನು ಈ ಕಾರ್ಬನ್ ಅನ್ನ ಇಲ್ಲಿ ಬರಿತಾ ಇದ್ದೇನೆ. ನೆಕ್ಸ್ಟ್ ಅಡ್ಜಸೆಂಟ್ ಕಾರ್ಬನ್ ಸಿಂಗಲ್ ಬಾಂಡ್ ಅನ್ನ ಯುಟಿಲೈಸ್ ಮಾಡಿ ಹೀಗೆ ಬರೆದೆ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ದಿಸ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ದಿಸ್ ಟರ್ಮಿನಲ್ ಕಾರ್ಬನ್, ಅದನ್ನ ಹೀಗೆ ಬರೆದಿಟ್ಟಿದ್ದೇನೆ. ಗೊತ್ತಾಗಿದೆಯಲ್ವಾ? ನಾವು 1 electron of this carbon and 1 electron of this carbon. ಸೊ ಅವೆರಡೂ ಕೂಡ ಮ್ಯೂಚುವಲ್ ಶೇರಿಂಗ್ ಆಗಿ ಹೊಸ ಕಾರ್ಬನ್ ಕಾರ್ಬನ್ ಬಾಂಡ್ ಫಾರ್ಮೇಷನ್ ಆಯಿತು. ನೋಡಿ, ಇಲ್ಲೆಲ್ಲೂ ಓಪನ್ ಚೈನ್ ಸ್ಟ್ರಕ್ಚರ್ ಜನರೇಟ್ ಆಗಿಲ್ಲ. ಏನಾಗಿದೆ? ರಿಂಗ್ ಸ್ಟ್ರಕ್ಚರ್ ಅಥವಾ ಕ್ಲೋಸ್ಡ್ ಚೈನ್ ಸ್ಟ್ರಕ್ಚರ್ ಅಥವಾ ಸೈಕ್ಲಿಕ್ ಸ್ಟ್ರಕ್ಚರ್ ಜನರೇಟ್ ಆಯಿತು. ಈಸ್ ಇಟ್ ಓಕೆ? ಎಸ್. ಹಾಗಿದ್ರೆ ಯಾವ ಕಂಪೌಂಡ್ಸ್ಗಳಲ್ಲಿ ಈ ತರ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಬರುತ್ತೋ ಅವುಗಳನ್ನ ಸೈಕ್ಲಿಕ್ ಕಂಪೌಂಡ್ಸ್ ಅಥವಾ ರಿಂಗ್ ಕಂಪೌಂಡ್ಸ್ ಅಂತ ಹೇಳಿ ಕರೀತಾ ಇದ್ದೀರಿ. ಓಕೆ, ಡಿಪೆಂಡಿಂಗ್ ಅಪಾನ್ ದೇರ್ ಕಾನ್ಸ್ಟಿಟ್ಯೂಷನ್ or the ring skeleton, atoms present in the ring skeleton, the cyclic compounds can be further categorized into 2 subdivisions. The first one is homocyclic compounds and the second one is heterocyclic compounds. ಅದೇನು ಅಂತ ಹೇಳಿ ನೀಟಾಗಿ ಚೆಕ್ ಮಾಡ್ತಾ ಹೋಗಿ. Now, in case of the first subdivision, homocyclic compounds, the cyclic structures are made up of similar kind of atoms. The ring skeleton is made up of only one kind of atoms. Homo means similar. Homo ಅಂತ ಹೇಳಿದ್ರೆ similar ಅಂತ ಅರ್ಥ. ಸೊ ನೇಮ್ ಅನ್ನು ನೋಡಿದ ಕೂಡಲೇ ನಿಮಗೆ ಇವಾಗ ಗೊತ್ತಾಗಬೇಕು. ಸೊ ಹಿಯರ್ ದ ಸೈಕ್ಲಿಕ್ ಸ್ಟ್ರಕ್ಚರ್ is made up of only one kind of atoms. And keep in mind, here the cyclic structure is made up of only the carbon atoms. ಕಾರ್ಬನ್ ಅನ್ನು ಬಿಟ್ಟು ಬೇರೆ ಯಾವುದೇ ಅದರ್ ಹೆಟಿರೋ ಎಲಿಮೆಂಟ್ಸ್ಗಳು ಇರೋದಿಲ್ಲ. ಹಾಗಾಗಿ ಹೋಮೋಸೈಕ್ಲಿಕ್ ಕಂಪೌಂಡ್ಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ದ ಕಾರ್ಬೋಸೈಕ್ಲಿಕ್ ಕಂಪೌಂಡ್ಸ್. ಕಾರ್ಬೋಸೈಕ್ಲಿಕ್ ಕಂಪೌಂಡ್ಸ್ ಅಂತ ಅವುಗಳನ್ನು ಕರೀತಾ ಇದ್ದೀರಿ. ಈಸ್ ಇಟ್ ಓಕೆ? ಎಸ್. ಇವಾಗ ಸಮ್ ಬೇಸಿಕ್ ಎಕ್ಸಾಂಪಲ್ಸ್ಗಳನ್ನು ನೋಡೋಣ, ಬಟ್ ಅದನ್ನ ಇನ್ನೂ 2 ಸಬ್ ಕ್ಯಾಟಗರಿಯಲ್ಲಿ ಕಲಿತು. ಈಸ್ ಇಟ್ ಓಕೆ? ಸೊ ವಾಟ್ ಆರ್ ಹೋಮೋಸೈಕ್ಲಿಕ್ ಕಂಪೌಂಡ್ಸ್ ಅಂದ್ರೆ ದೀಸ್ ಆರ್ ದಿ ಸೈಕ್ಲಿಕ್ ಕಂಪೌಂಡ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಓನ್ಲಿ one kind of atoms, that is the carbon atoms. ಇಲ್ಲಿ ರಿಂಗ್ ಸ್ಕೆಲಿಟನ್ ಅಥವಾ ರಿಂಗ್ ಸ್ಟ್ರಕ್ಚರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಕಾರ್ಬನ್ ಆಟಮ್ಸ್ಗಳು ಮಾತ್ರ ಇರುತ್ತೆ, ಬಿಟ್ರೆ ಬೇರೆ ಯಾವುದೇ ಆಟಮ್ಸ್ಗಳು ಇರೋದಿಲ್ಲ. ಈಸ್ ಇಟ್ ಓಕೆ? ನೌ the homocyclic compounds are further categorized into
two subclasses. The first one is alicyclic compounds and the next one is aromatic compounds. Alicyclic and aromatic compounds ಅಂತ ಹೇಳಿ ಕರೀತಾ ಇದ್ದೀರಿ. ಇವುಗಳ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ, ಎಲ್ಲದು ಆ ಹೆಸರಲ್ಲೇ ಇದೆ, ನೀವು ಮತ್ತೆ ಬಹೆಟ್ ಮಾಡಬೇಕಾಗಿಲ್ಲ ಯಾವುದೇ ಸ್ಟೇಟ್. ಕೀಪ್ ಇನ್ ಮೈಂಡ್, ಹೋಮೋಸೈಕ್ಲಿಕ್ ಕಂಪೌಂಡ್ಸ್ ಅಂತ ಬಂದಾಗ ಹಿಯರ್ ದ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ದ ಕಾರ್ಬನ್ ಆಟಮ್ಸ್, ಓನ್ಲಿ ದ ಕಾರ್ಬನ್ ಆಟಮ್ಸ್. ಸೊ ಈ ಕೆಟಗರಿಯಲ್ಲಿ ಕೂಡ ರಿಂಗ್ ಸ್ಟ್ರಕ್ಚರ್ ಅಲ್ಲಿ ಕಾರ್ಬನ್ ಆಟಮ್ಸ್ಗಳು ಮಾತ್ರ ಇರಬೇಕು. ಅರ್ಥ ಆಗಿದೆಯಾ? ಸೊ ಹಾಗಾಗಿ ಆಲಿಸೈಕ್ಲಿಕ್ ಹೋಮೋಸೈಕ್ಲಿಕ್ ಅಂಡ್ ಆರೋಮ್ಯಾಟಿಕ್ ಹೋಮೋಸೈಕ್ಲಿಕ್ ಅಂತ ಹೇಳಿ ಪರ್ಫೆಕ್ಟ್ ಆಗಿ ಕಲಿತಾ ಹೋಗ್ಬೋದು. ನಾವು ಕಮಿಂಗ್ ಟು ದ ಫಸ್ಟ್ ಕೆಟಗರಿ, ಆಲಿಸೈಕ್ಲಿಕ್ ಹೋಮೋಸೈಕ್ಲಿಕ್ ಕಂಪೌಂಡ್ಸ್. ಸೊ ಇದನ್ನ ಮೀನಿಂಗ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ಎರಡು ವರ್ಡ್ಗಳಾಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ ಇದನ್ನ, ಆಲಿ ಆಸ್ ವೆಲ್ ಆಸ್ ಸೈಕ್ಲಿಕ್. Cyclic refers to here the ring structure or ring skeleton is made up of only the carbon atoms. And the word ali refers to aliphatic compounds. Here you can recall this word aliphatic. Open chain compounds are also called as aliphatic compounds since the lower members of this category, open chain compounds, are derived from animal or vegetable fat. Okay? ಹಾಗಿದ್ರೆ ವಾಟ್ ಆರ್ ಆಲಿಸೈಕ್ಲಿಕ್ ಕಂಪೌಂಡ್ಸ್ ಅಂದ್ರೆ, ದೀಸ್ ಆರ್ ದಿ ಸೈಕ್ಲಿಕ್ ಕಂಪೌಂಡ್ಸ್ ವಿಚ್ ರಿಸೆಂಬಲ್ ಅಲಿಫೆಟಿಕ್ ಕಂಪೌಂಡ್ಸ್ ಇನ್ ದೇರ್ ಪ್ರಾಪರ್ಟೀಸ್. ನೀವು ಕೆಲವೊಂದು ಪ್ರಾಪರ್ಟಿಗಳನ್ನ ಅಬ್ಸರ್ವ್ ಮಾಡಲಿಕ್ಕೆ ಹೋದ್ರೆ ಈ ಸೈಕ್ಲಿಕ್ ಕಂಪೌಂಡ್ಸ್ಗಳಿಗೆ, ಕಾರ್ಬೋಸೈಕ್ಲಿಕ್ ಕಂಪೌಂಡ್ಸ್ಗಳಿಗೆ ಅಲಿಫೆಟಿಕ್ ಕಂಪೌಂಡ್ಗಳ ತರನೇ ಪ್ರಾಪರ್ಟೀಸ್ ಇರುತ್ತೆ. ಓಕೆ, ಸಚ್ ಕಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಆಲಿಸೈಕ್ಲಿಕ್ ಕಂಪೌಂಡ್ಸ್. ಓಕೆ, ಒನ್ಸ್ ಅಗೈನ್ ಐ ವಿಲ್ ರಿಪೀಟ್. These are the cyclic compounds which resemble aliphatic compounds in their properties. ಹಾಗಾಗಿ ನೀವು ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಬೈಹೆಟ್ ಮಾಡೋದು ನೆಸೆಸಿಟಿ ಇಲ್ಲ, ಆ ವರ್ಡ್ಗಳನ್ನೇ ಬಿಡಿಸಿ ಬಿಡಿಸಿ ನೋಡ್ತಾ ಹೋಗಿ. ಸೊ ನೀಟಾಗಿ ಅರ್ಥ ಆಗತ್ತೆ, ನಿಮ್ಮ ಓನ್ ಡೆಫಿನೇಷನ್ ಅನ್ನ ಇಲ್ಲಿ ಬರೀತಾ ಹೋಗ್ಬೋದು. Now we shall look into few examples for alicyclic compounds. Keep in mind, in case of alicyclic homocyclic compounds, the ring structure is made up of only the carbon atoms, and in order to form a cyclic structure or ring structure, minimum of 3 atoms are required. Minimum 3 atoms iralebeku, either 3 carbon atoms or 2 carbons with a hetero element. ಎರಡು ಕಾರ್ಬನ್ ಇದ್ದು ಒಂದು ಹೆಟೆರೋ ಎಲಿಮೆಂಟ್ ಕೂಡ ಇದ್ರೂ ಆಗುತ್ತೆ, ಮುಂದೆ ಎಕ್ಸಾಂಪಲ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಕೀಪ್ ಇನ್ ಮೈಂಡ್, ಇನ್ ಆರ್ಡರ್ ಟು ರೈಟ್ ಅ ರಿಂಗ್ ಸ್ಟ್ರಕ್ಚರ್ ಎ ಮಿನಿಮಮ್ ಆಫ್ 3 ಆಟಮ್ಸ್ ಆರ್ ರಿಕ್ವೈರ್ಡ್. ಓಕೆ, ಅದು ಕೂಡ ಕಾರ್ಬೋಸೈಕ್ಲಿಕ್ ಅಂತ ಬಂದಿರೋದ್ರಿಂದ ಹಿಯರ್ ದ ಸೈಕ್ಲಿಕ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ದ ಕಾರ್ಬನ್ ಆಟಮ್ಸ್, ಓನ್ಲಿ ದ ಕಾರ್ಬನ್ ಆಟಮ್ಸ್. ಸೊ ನಾನು ಒಂದು ಬೇಸಿಕ್ ಎಕ್ಸಾಂಪಲ್ ಅನ್ನ ಇವಾಗ ತಗೊಳ್ತಾ ಇದ್ದೇನೆ. 3 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡೆ, 3 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡೆ, ಅದನ್ನು ಸೈಕ್ಲಿಕ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಮಾಡಿದ್ದೇನೆ. ಇಸ್ ಇಟ್ ಓಕೆ? ನೌ ದ ಟೆಟ್ರಾವೆಲೆನ್ಸೀಸ್ ಆಫ್ ಈಚ್ ಕಾರ್ಬನ್ ಆಟಮ್ ಇಸ್ ಸ್ಯಾಟಿಸ್ಫೈಡ್ ಬೈ ಯೂಸಿಂಗ್ ಹೈಡ್ರೋಜನ್ಸ್. ಈ ಕಾರ್ಬನ್ ಅನ್ನು ಅಬ್ಸರ್ವ್ ಮಾಡಿ, ಆಲ್ರೆಡಿ 2 ವೆಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ದ ರಿಮೈನಿಂಗ್ 2 ವೆಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ಯೂಸಿಂಗ್ 2 ಹೈಡ್ರೋಜನ್ಸ್. ಇನ್ ದಿಸ್ ಕಾರ್ಬನ್ ಆಲ್ಸೋ ದ ಸೇಮ್ ಕಂಡೀಷನ್ ಈಸ್ ಅಪ್ಲಿಕೇಬಲ್, and here also the same condition is applicable. Okay na? Yes. ಇವಾಗ ಇದರ ಸಿಂಪ್ಲೆಸ್ಟ್ ಫಾರ್ಮುಲಾ ಏನು ಬರೀಬಹುದು ಅಂದ್ರೆ, ಈ ರೀತಿ ಒಂದು ಟ್ರಯಾಂಗಲ್ ಅನ್ನು ಬರೀತಾ ಇದ್ದೇನೆ, ಟ್ರಯಾಂಗಲ್ ಹಾಕಿದೆ. ಇದು ಕೂಡ ಸೇಮ್, ಇದರದ್ದೇ ಇಂಡಿಕೇಶನ್. ಇದನ್ನ ನಾವು ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಅಂತ ಹೇಳಿ ಕರೀತಾ ಇದ್ದೇವೆ. ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ವೇರ್ ಈಚ್ ಕಾರ್ನರ್ ಇಂಡಿಕೇಟ್ಸ್ ಎ ಕಾರ್ಬನ್ ಆಟಮ್. ಈಚ್ ಕಾರ್ನರ್ ಒಂದೊಂದು ಕಾರ್ಬನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ನೀವು ಆ ಕಾರ್ನರ್ಗಳಲ್ಲಿ ಮತ್ತೆ ಸಿ ಅಂತ ಬರೆಯೋದು, ಅದಕ್ಕೆ 2 ಹೈಡ್ರೋಜನ್ ಬರೆಯೋದು ಅದರ ನೆಸೆಸಿಟಿ ಇಲ್ಲ. ಎಲ್ಲಿ ಅಂದ್ರೆ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಬರೆದಾಗ. ಸೊ ಈ ತರ ಸ್ಟ್ರಕ್ಚರ್ ಕೊಟ್ರೆ ಪ್ರತಿ ಕಾರ್ನರ್ ಅಲ್ಲಿ ಒಂದೊಂದು ಕಾರ್ಬನ್ ಆಟಮ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಈಸ್ ಇಟ್ ಓಕೆ? ಎಸ್. ಅದೇ ತರ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ನಾವು 4 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಳ್ತಾ ಇದ್ದೇನೆ, 4 ಕಾರ್ಬನ್ ಆಟಮ್ಸ್. ಯಾಕೆ ಹೆಟಿರೋ ಎಲಿಮೆಂಟ್ ಅನ್ನ ಇನ್ನೂ ತಗೊಳ್ತಾ ಇಲ್ಲ ಅಂದ್ರೆ, ಹಿಯರ್ ದ ರಿಂಗ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ದ ಕಾರ್ಬನ್ ಆಟಮ್. ಹಾಗಾಗಿ ಕಾರ್ಬೋಸೈಕ್ಲಿಕ್ ಕಂಪೌಂಡ್ ಅಂತ ಹೇಳಿ ಕರೆದಿದ್ದೇವೆ. ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, ಮತ್ತೆ ಹೇಳುವ ನೆಸೆಸಿಟಿ ಇಲ್ಲ, ಎಲ್ಲಾ ಕಡೆಗೆ 2 ಹೈಡ್ರೋಜನ್ಸ್ ಅನ್ನ ಕೊಡ್ತಾ ಹೋಗಿದ್ದೇನೆ. ಈಸ್ ಇಟ್ ಓಕೆ? ಎಸ್. ಇವುಗಳ ನಾಮನ್ಕ್ಲೇಚರ್ ಅನ್ನ ಮತ್ತೆ ಮುಂದೆ ಕಲಿತಾ ಹೋಗೋಣ. ಓಕೆ? ಎಸ್. ಇವಾಗ ಇದನ್ನ ಸಿಂಪ್ಲಿ ಈ ರೀತಿ ಒಂದು ರೆಕ್ಟಾಂಗಲ್
ಬರೆದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. Where each corner indicates one carbon atom. There are totally 4 carbon atoms. ಎಲ್ಲದನ್ನ ಅಬ್ಸರ್ವ್ ಮಾಡಿ ನೋಡಿದ್ರಿ. The carbon atoms are linked to one another forming cyclic structure. That's why these compounds are referred as carbocyclic compounds. And their properties resemble aliphatic compounds. That's why the name alicyclic compounds. Alicyclic compounds. Is it clear? Yes. Next, proceeding to the second category of carbocyclic compounds, that is aromatic compounds. Aromatic compounds. Keep in mind, this word aromatic is derived from a word by name aroma. Aromatic is derived from the word aroma, which means to say the fragrant smell or the pleasing odor. ಯಾಕೆ ಈ ವರ್ಡ್ aromatic ಬಂತು ಅಂತ ಹೇಳಿದ್ರೆ, in earlier days it was believed that few members of this category, aromatic compounds ಅಂತ ಯಾವುದನ್ನ ಕರೆದ್ರು, ಆ ಕೆಟಗರಿಯಲ್ಲಿ ಬರುವಂತ ಕೆಲವೊಂದು ಎಕ್ಸಾಂಪಲ್ಸ್ ಅವುಗಳನ್ನು ನೋಡಿದ್ರೆ, such members were said to possess a pleasing odor, a fragrant smell. That's why they were said to be the aromatic compounds. But later few elements were discovered which were having unpleasant odor also. Okay, fragrant smell ಇಲ್ಲದೆ ಇರುವಂತಹ ಕಂಪೌಂಡ್ಸ್ಗಳು ಕೂಡ ಡಿಸ್ಕವರ್ ಆಯಿತು. ಬಟ್ ಅವುಗಳ ಪ್ರಾಪರ್ಟಿ ಎಲ್ಲದೂ ಕೂಡ ಉಳಿದ ಅರೋಮ್ಯಾಟಿಕ್ ಕಂಪೌಂಡ್ಸ್, ಪ್ಲೆಸೆಂಟ್ ಸ್ಮೆಲ್ ಇರುವಂತಹ ಕಂಪೌಂಡ್ಸ್ಗಳ ಥರನೇ ಬಂತು. ಹಾಗಾಗಿ ದ ವರ್ಡ್ ಅರೋಮಾ ಅಂದರೆ ಈ ಕೆಟಗರಿಯಲ್ಲಿ ಬರುವ ಎಲ್ಲಾ ಕಂಪೌಂಡ್ಗಳಿಗೂ ಕೂಡ ಫ್ರಾಗ್ರೆಂಟ್ ಸ್ಮೆಲ್ ಇರುತ್ತೆ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಬಿಟ್ಟು ಹಾಕಿದ್ರು. ಅದನ್ನ ನೆಕ್ಸ್ಟ್ ಡೆಫಿನೇಷನ್ ಅನ್ನು ಕೊಡಬೇಕಾದ್ರೆ, ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂದ್ರೆ ದೀಸ್ ಆರ್ ದಿ ಕಂಪೌಂಡ್ಸ್ ವಿಚ್ ಫಾಲೋ ಹುಕೆಲ್ಸ್ ರೂಲ್. ಓಕೆ, ಹುಕೆಲ್ಸ್ ರೂಲ್ ಅನ್ನ ಯಾವ ಕಂಪೌಂಡ್ಸ್ಗಳು ಫಾಲೋ ಮಾಡುತ್ತೋ ಅದೆಲ್ಲದನ್ನ ಕೂಡ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಆ ರೂಲ್ ಏನು ಅದನ್ನೆಲ್ಲ ಫರ್ದರ್ ಕ್ಲಾಸಸ್ಗಳಲ್ಲಿ ನಾವು ಕಲಿತಾ ಹೋಗ್ತೇವೆ, ಇವಾಗಲೇ ಅದು ಬೇಡ. ಈಸ್ ಇಟ್ ಓಕೆ? ಸೊ aromatic compounds are those compounds which follow Huckel's rule. ಈ ವರ್ಡ್ ಅನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿರಿ. Is it okay? Yes. ಇವಾಗ aromatic compounds ಅಂತ ಹೇಳಿದ್ರೆ, these are the carbocyclic compounds which follow Huckel's rule. ಇದು definition. Now the aromatic compounds are further subcategorized into benzenoids and non-benzenoids. ಬೆನ್ಸನಾಯ್ಡ್ಸ್ ಮತ್ತೆ ನಾನ್ ಬೆನ್ಸನಾಯ್ಡ್ಸ್ ಅಂತ ಹೇಳಿ ಎರಡು ಸಬ್ ಕೆಟಗರಿಗಳನ್ನು ನೋಡ್ತಾ ಇದ್ದೇವೆ. ಐ ಥಿಂಕ್ ಯು ಆರ್ ಫೆಮಿಲಿಯರ್ ವಿತ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಬೆನ್ಝೀನ್ ಸ್ಟ್ರಕ್ಚರ್ ಅನ್ನ ನೋಡಿರ್ತೀರಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಇದನ್ನ ಒರಿಜಿನಲ್ ಸ್ಟ್ರಕ್ಚರ್ ಅಂತ ಕರೆಯೋದಿಲ್ಲ. ಇಟ್ ಈಸ್ ದ ಥಿಯರಿಟಿಕಲ್ ರೆಪ್ರೆಸೆಂಟೇಷನ್ ಫಾರ್ ಬೆನ್ಝೀನ್. ಒರಿಜಿನಲ್ ಸ್ಟ್ರಕ್ಚರ್ ಅದು ರೆಸೊನೆನ್ಸ್ ಹೈಬ್ರಿಡ್ ಅಂತ ಹೇಳಿ ಅದನ್ನ ಬೇರೆ ತರನೇ ಬರೀತೇವೆ. ಸೊ ನೀವು ಕಲ್ತಿರೋ ಹಾಗೆ ಈ ಸ್ಟ್ರಕ್ಚರ್ ಅನ್ನ ಜ್ಞಾಪಕದಲ್ಲಿ ಉಳಿಸ್ಕೊಳ್ಳಿ. ಓಕೆನಾ? ಸದ್ಯಕ್ಕೆ ಸಾಕಿದೆ. ಸೊ ಬೆನ್ಸನಾಯ್ಡ್ಸ್ ಮತ್ತೆ ನಾನ್ ಬೆನ್ಸನಾಯ್ಡ್ಸ್ ಅಂತ ಹೇಳಿದ್ರೆ, ಹಿಯರ್ ಇನ್ ಕೇಸ್ ಆಫ್ ಬೆನ್ಸನಾಯ್ಡ್ಸ್, ದೀಸ್ ಆರ್ ದಿ ಅರೋಮ್ಯಾಟಿಕ್ ಕಂಪೌಂಡ್ಸ್ ವಿಚ್ ಕಂಟೈನ್ ಅಟ್ ಲೀಸ್ಟ್ ಒನ್ ಬೆನ್ಝೀನ್ ರಿಂಗ್ ಇನ್ ದರ್ ಸ್ಟ್ರಕ್ಚರ್. ಓಕೆ, ಅದು ಫ್ಯೂಸ್ಡ್ ಆದ್ರೂ ಆಗಿರ್ಬೋದು ಅಥವಾ ಐಸೋಲೇಟೆಡ್ ಆದ್ರೂ ಆಗಿರ್ಬೋದು. ಯಾವ ಕಂಪೌಂಡ್ಸ್ಗಳಲ್ಲಿ, ಸೈಕ್ಲಿಕ್ ಕಂಪೌಂಡ್ಸ್ಗಳಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಬೆನ್ಝೀನ್ ರಿಂಗ್ ಇರುತ್ತೋ ಅವುಗಳನ್ನ ಬೆನ್ಸನಾಯ್ಡ್ಸ್ ಅಂತ ಹೇಳಿ ಕರೀತಾ ಇದ್ದಾರೆ. ವಾಟ್ ಆರ್ ಬೆನ್ಸನಾಯ್ಡ್ಸ್ ಅಂದ್ರೆ, ದೀಸ್ ಆರ್ ದಿ ಅರೋಮ್ಯಾಟಿಕ್ ಕಾರ್ಬೋಸೈಕ್ಲಿಕ್ ಕಂಪೌಂಡ್ಸ್ ವಿಚ್ ಕಂಟೈನ್ ಅಟ್ಲೀಸ್ಟ್ ಒನ್ ಬೆನ್ಝೀನ್ ರಿಂಗ್ ಇನ್ ದರ್ ಸ್ಟ್ರಕ್ಚರ್. ಗೊತ್ತಾಗಿದೆಯಾ? ಈ ಹೆಸರನ್ನೇ ನೋಡ್ತಾ ಹೋಗಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಬೆನ್ಸನಾಯ್ಡ್ಸ್ ಮೀನ್ಸ್ these are the cyclic compounds ಅಥವಾ these are the aromatic carbocyclic compounds which contain at least one benzene ring in their structure. Here the benzene rings may be isolated or they may be fused. ಯಾವ ತರ ಬೇಕಾದರೂ ಸ್ಟ್ರಕ್ಚರ್ ಇರಬಹುದು. ಅರ್ಥ ಆಗ್ತಾ ಇದೆಯಾ? ಎಸ್. ಇವಾಗ ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗೋಣ. Can you quote a single example for benzenoid? The example is benzene itself. Correcta? Benzene anne consider ಮಾಡಬಹುದು. One of the best example for benzenoids is benzene itself. Observe ಮಾಡಿ. So benzene ring ಅಂತ ಹೇಳಿದ್ರೆ 6 atoms ಗಳನ್ನ hexagonal shape ಅಲ್ಲಿ ನೀವು ಅರೇಂಜ್ ಮಾಡಿ ಇಟ್ಟಿದ್ದೀರಿ. Each corner represents
Each corner represents a carbon atom. Next, alternate double bonds ಗಳನ್ನ ಹಾಕಿ. Double bond, single bond, double bond, single bond, double bond, single bond. ಗೊತ್ತಾಗಿದೆಯಲ್ಲ? This is the structure of benzene. ಇನ್ನು ಒಂದು 2-3 ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋಗೋಣ. ಬೆನ್ಝೀನ್ ಆದ ಮೇಲೆ ನೆಕ್ಸ್ಟ್ ಫರ್ದರ್ ಎಕ್ಸಾಂಪಲ್, ಯು ಮೈಟ್ ಹರ್ಡ್ ಎ ನೇಮ್ ಟಾಲಿನ್. ಟಾಲಿನ್ ಅನ್ನೋ ಹೆಸರು ಕೇಳಿರ್ತೀರಿ. ಇಲ್ಲಿ ಬೆನ್ಝೀನ್ ರಿಂಗ್ ಅನ್ನ ಬರ್ಕೊಳ್ತೇನೆ, ಅದರ ಮೇಲೆ CH3 ಗ್ರೂಪ್ ಅನ್ನ ಬರೀತಾ ಇದ್ದೇನೆ, CH3. ಈಸ್ ಇಟ್ ಓಕೆ? ಇದನ್ನ ಮೀಥೈಲ್ ಬೆನ್ಝೀನ್ ಅಂತ ಕರಿತೇವೆ, ಆರ್ ಸಿಂಪ್ಲಿ ಟಾಲಿನ್ ಅಂತ ನೇಮ್ ಮಾಡ್ತಾ ಇದ್ದೇವೆ. ಟಾಲಿನ್, ಕಾಮನ್ ನೇಮ್ ಇಸ್ ಟಾಲಿನ್. ಓಕೆ, ನೆಕ್ಸ್ಟ್ ಅದೇ ತರ ಬೆನ್ಝೀನ್ ರಿಂಗ್ ಅನ್ನು ಬರ್ಕೊಂಡೆ, ಇಲ್ಲಿ ಮೇಲ್ಗಡೆ ಆಲ್ಕೋಹಾಲ್ಗೆ ಫಂಕ್ಷನಲ್ ಗ್ರೂಪ್ ಬರೀತಿರಲ್ಲ OH, ಅದನ್ನು ಬರೀತಾ ಇದ್ದೇನೆ. ಅಂಡ್ ದ ನೇಮ್ ಫಾರ್ ದಿಸ್ ಮಾಲಿಕ್ಯೂಲ್ ಈಸ್ ಫಿನಾಲ್. ಫಿನಾಲ್. ಇಸ್ ಇಟ್ ಓಕೆ? ಇಲ್ಲೆಲ್ಲ ಕಡೆ ಅಬ್ಸರ್ವ್ ಮಾಡಿ ಒಂದೊಂದೇ ಬೆನ್ಝೀನ್ ರಿಂಗ್ ಇದೆ, ಸಿಂಗಲ್ ಬೆನ್ಝೀನ್ ರಿಂಗ್ ಮಾತ್ರ ಇದೆ. ಹಾಗಾಗಿ ನಾನು ಇದನ್ನೆಲ್ಲ ಮೋನೋಸೈಕ್ಲಿಕ್ ಅಂತ ಹೇಳಿ ಕರೆದೆ. ಒಂದೇ ಒಂದು ಬೆನ್ಝೀನ್ ರಿಂಗ್ ಇರೋದ್ರಿಂದ ಇದೆಲ್ಲ ಬೆನ್ಝೆನಾಯ್ಡ್ಸ್ಗಳೇ, ಬಟ್ ಮೊನೋಸೈಕ್ಲಿಕ್ ಬೆನ್ಝೆನಾಯ್ಡ್ಸ್. ಮೊನೋಸೈಕ್ಲಿಕ್ ಅಂದ್ರೆ ಒಂದೇ ಒಂದು ಬೆನ್ಝೀನ್ ರಿಂಗ್ ಇದೆ ಆ ಸ್ಟ್ರಕ್ಚರ್ ಅಲ್ಲಿ. ಓಕೆ, ಇವಾಗ ಬೈಸೈಕ್ಲಿಕ್ಗೆ ಹೋಗೋಣ, ಬೈಸೈಕ್ಲಿಕ್ ಸ್ಟ್ರಕ್ಚರ್ಗಳಿಗೆ ಹೋಗೋಣ. ಸೊ ಅದರಲ್ಲಿ ರಿಂಗ್ಗಳನ್ನ ಐದರ್ ನೀವು ಎರಡು ಒಂದಕ್ಕೊಂದು ಮರ್ಜ್ ಮಾಡಿ ಫ್ಯೂಸ್ ಮಾಡಿ ಬೇಕಾದರೂ ಇಡ್ಬೋದು, ಅಥವಾ ಐಸೋಲೇಟ್ ಸಪರೇಟ್ ಮಾಡಿ ಬೇಕಾದರೂ ಇಡ್ಬೋದು. ಸ್ಟ್ರಕ್ಚರ್ಗಳನ್ನು ನೋಡಿದ ಹಾಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಸ್ ಇಟ್ ಓಕೆ? ಎಸ್. ಇವಾಗ ಮತ್ತೆ ಸೇಮ್ ಬೆನ್ಝೆನಾಯ್ಡ್ಸ್ ಅನ್ನೇ ಬರೆದುಕೊಂಡಿದ್ದೇನೆ. Now you consider bicyclic compounds. ಪ್ರೀವಿಯಸ್ ಕೇಸಲ್ಲಿ ಮೊನೋಸೈಕ್ಲಿಕ್ ಕಂಪೌಂಡ್ ನೋಡಿದ್ವಿ, ಇವಾಗ ಬೈಸೈಕ್ಲಿಕ್ ಕಂಪೌಂಡ್ಸ್ ಅನ್ನು ನೋಡಿ. ಎರಡೆರಡು ಬೆನ್ಝೀನ್ ರಿಂಗ್ ಗಳನ್ನ ಬರಿತಾ ಇದ್ದೇನೆ. ಒಂದು ಬೆನ್ಝೀನ್ ರಿಂಗ್ ಅನ್ನ ಹೀಗೆ ಬರ್ಕೊಂಡೆ ಆಲ್ರೆಡಿ, ಇದಕ್ಕೆ ಅಟ್ಯಾಚ್ ಮಾಡಿ ಇನ್ನೊಂದು ರಿಂಗ್ ಸ್ಟ್ರಕ್ಚರ್ ಬರಿತಾ ಇದ್ದೇವೆ. ಅಟ್ಯಾಚ್ ಮಾಡಿನ ರಿಂಗ್ ಸ್ಟ್ರಕ್ಚರ್ ಅನ್ನ ಬರೆದೆ. ಇವಾಗ ಇಲ್ಲಿ ಡಬಲ್ ಬಾಂಡ್ ಇದೆಯಲ್ಲ, ನೆಕ್ಸ್ಟ್ ಸಿಂಗಲ್ ಬಾಂಡ್. ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಇರಬೇಕು. ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಗೊತ್ತಾಗಿದೆಯಾ? ಹಿಯರ್ ಇಟ್ ಈಸ್ ವಿಸಿಬಲ್ ದಟ್ two benzene rings are found to be fused with one another. Fuse agiro hage ansutte. Okay, and the name of this molecule is naphthalene. Naphthalene anta name ಮಾಡ್ತಾ ಇದ್ದೀರಿ. ಓಕೆ, ಇದು ಎರಡು ರಿಂಗ್ ತರ ಅನ್ಸುತ್ತೆ, ಹಾಗಾಗಿ ಇದು ಮೊನೋಸೈಕ್ಲಿಕ್ ಅಲ್ಲ. ಏನಿದು ಬೈಸೈಕ್ಲಿಕ್ ಆಯ್ತು. ಬೈಸೈಕ್ಲಿಕ್ ಅಲ್ಲಿ ಕೂಡ ಎರಡು ರಿಂಗ್ಗಳು ಫ್ಯೂಸ್ ಆಗಿರೋ ಹಾಗೆ ಅನ್ಸುತ್ತೆ, ಅಂಟುಕೊಂಡಿರೋ ಹಾಗೆ ಅನ್ಸುತ್ತೆ. ಹಾಗಾಗಿ ಇದನ್ನ ಫ್ಯೂಸ್ಡ್ ಅಂತ ಹೇಳಿ ಕರೀತಾ ಇದ್ರಿ, ಬೈಸೈಕ್ಲಿಕ್ ಫ್ಯೂಸ್ಡ್. ಇಸ್ ಇಟ್ ಓಕೆ? ಬೈಸೈಕ್ಲಿಕ್ ಫ್ಯೂಸ್ಡ್ ಅಂತ ಕನ್ಸಿಡರ್ ಮಾಡಿದ್ವಿ. ಇವಾಗ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಬೆನ್ಝೀನ್ ರಿಂಗ್ ಅನ್ನ ಬರೆದೆ, ಅದರ ಪಕ್ಕದಲ್ಲಿ ಇನ್ನೊಂದು ರಿಂಗ್ ಅನ್ನು ಅಟ್ಯಾಚ್ ಮಾಡಿದೆ, ಅದರ ಪಕ್ಕದಲ್ಲಿ ಇನ್ನೂ ಒಂದು ರಿಂಗ್ ಅನ್ನು ಅಟ್ಯಾಚ್ ಮಾಡಿದೆ. ಅಬ್ಸರ್ವ್ ಮಾಡ್ತಾ ಹೋಗಿ, ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮತ್ತೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಓಕೆನಾ? ಹಾಗೆ ಇಲ್ಲಿ ನೋಡಿ, ಡಬಲ್ ಬಾಂಡ್ ಪಕ್ಕದಲ್ಲಿ ಏನ್ ಬರಬೇಕು? ಸಿಂಗಲ್ ಬಾಂಡ್, ಮತ್ತೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಏನಂದ್ರೆ ಆಲ್ಟರ್ನೇಟ್ ಪೊಸಿಷನ್ಸ್ ಅಲ್ಲಿ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಗಳನ್ನ ಬರಿತಾ ಹೋಗ್ತಾ ಇದ್ದೀರಿ. And the name of this molecule is anthracene. Anthracene. Is it okay? Yes. ಇಲ್ಲಿ ಮೂರು ಸೈಕ್ಲಿಕ್ ಸ್ಟ್ರಕ್ಚರ್ ಇದೆ, ಹಾಗಾಗಿ ಇದು ಬೈಸೈಕ್ಲಿಕ್ ಆಗೋದಿಲ್ಲ. ಏನಾಗುತ್ತೆ? ಇದು ಟ್ರೈಸೈಕ್ಲಿಕ್ ಆಯಿತು. ಟ್ರೈಸೈಕ್ಲಿಕ್ ಆಗಿದೆ. ಹಾಗೇನೆ ರಿಂಗ್ ಸ್ಟ್ರಕ್ಚರ್ಗಳು ಒಂದಕ್ಕೊಂದು ಫ್ಯೂಸ್ ಆಗಿರೋದ್ರಿಂದ ಫ್ಯೂಸ್ಡ್ ಟ್ರೈಸೈಕ್ಲಿಕ್ ಅಂತ ಹೇಳಿ ಕನ್ಸಿಡರ್ ಮಾಡಿದೆ. ಇಸ್ ಇಟ್ ಓಕೆ? ಎಸ್. ಇವಾಗ ಆಂಥ್ರಸೀನ್ ಗೊತ್ತಾಗಿದೆ, ವೇರ್ 3 rings are fused together. ಬೆನ್ಝೀನ್ ರಿಂಗ್ ಸ್ಟ್ರಕ್ಚರ್ ಇದೆ, ಹಾಗಾಗಿ ಇದನ್ನ ಬೆನ್ಝೆನಾಯ್ಡ್ ಅಂತ ಕರೆದ್ರಿ. ವೇರ್ 3 cyclic structures are fused together.
ಇವಾಗ ಅದೇ ತರ 3 ರಿಂಗ್ಸ್ಗಳನ್ನು ಇನ್ನೂ ಒಂದು ಪಾಸಿಬಲ್ ಅರೇಂಜ್ಮೆಂಟ್ ಅಲ್ಲಿ ಬರೆದಿಡ್ತಾ ಇದ್ದೇನೆ, ಚೆಕ್ ಮಾಡಿ. ಇಲ್ಲಿ ಒಂದು ರಿಂಗ್ ಹಾಕಿದೆ, ಸೆಕೆಂಡ್ ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನ ಇಲ್ಲಿ ಪಕ್ಕದಲ್ಲಿ ಬರಿತಾ ಇದ್ದೇನೆ. ಓಕೆ, ಥರ್ಡ್ ರಿಂಗ್ ಸ್ಟ್ರಕ್ಚರ್ ಅನ್ನ ಇದರ ಮೇಲೆ ಬರೀತಾನೆ. ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಓಕೆನಾ? ಥರ್ಡ್ ರಿಂಗ್ ಸ್ಟ್ರಕ್ಚರ್ ಅನ್ನ ಇದರ ಮೇಲೆ ಬರದೆ ಕಂಪ್ಲೀಟ್ ಮಾಡಿ ಸ್ಟ್ರಕ್ಚರ್ನ. ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಇದು ಸಿಂಗಲ್ ಬಾಂಡ್ ಆಗಬೇಕು, ಇದು ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಮತ್ತೆ ಇಲ್ಲಿ ಡಬಲ್ ಬಾಂಡ್ ಅನ್ನ ಆಗಿದೆ. ಸಿಂಗಲ್ ಬಾಂಡ್, ಡಬಲ್ ಬಾಂಡ್. ಗೊತ್ತಾಗಿದೆಯಾ? ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಬಂತು. ಅಂಡ್ ದಿಸ್ ಮಾಲಿಕ್ಯೂಲ್ ಇಸ್ ನೇಮ್ಡ್ ಆಸ್ ಫಿನಾಂಥ್ರಿನ್. ಫಿನಾಂಥ್ರಿನ್. ಸೊ ಇರಿಟೇಟಿಂಗ್ ಸ್ಮೆಲ್ ಇರುತ್ತೆ, ಸಿಗರೆಟ್ ಸ್ಮೋಕ್ ಅಲ್ಲಿ ಈ ಮಾಲಿಕ್ಯೂಲ್ನ ಅಬ್ಸರ್ವ್ ಮಾಡಿರ್ಬೇಕು. ಓಕೆ, ಫಿನಾಂಥ್ರಿನ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ಕೂಡ ರಿಂಗ್ ಸ್ಟ್ರಕ್ಚರ್ ಇದೆ, ದೇರ್ಫೋರ್ ಇಟ್ ಈಸ್ ಟ್ರೈಸೈಕ್ಲಿಕ್. ಟ್ರೈಸೈಕ್ಲಿಕ್ ಆಯ್ತು. ಅದೇ ತರ ಇದು ಕೂಡ ರಿಂಗ್ ಸ್ಟ್ರಕ್ಚರ್ ಅಲ್ಲಿ ಸೈಕ್ಲಿಕ್ ಸ್ಟ್ರಕ್ಚರ್ ಒಂದಕ್ಕೊಂದು ಜಾಯಿನ್ ಆಗಿದೆ, ಫ್ಯೂಸ್ ಆಗಿದೆ, ಹಾಗಾಗಿ ಫ್ಯೂಸ್ಡ್ ಟ್ರೈಸೈಕ್ಲಿಕ್ ಅಂತಾನೆ ಬರುತ್ತೆ. ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಆಂಥ್ರಸೀನ್ ಅಲ್ಲಿ 3 ರಿಂಗ್ ಸ್ಟ್ರಕ್ಚರ್ಗಳು ಲೀನಿಯರ್ ಶೇಪ್ ಅಲ್ಲಿ ಇದೆ, ಹಾಗಾಗಿ ಫ್ಯೂಸ್ಡ್ ಟ್ರೈಸೈಕ್ಲಿಕ್ ಲೀನಿಯರ್ ಅಂತ ಇದನ್ನ ಕನ್ಸಿಡರ್ ಮಾಡಿದ್ರೆ, ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಸೈಕ್ಲಿಕ್ ಇಲ್ಲ, ಇದನ್ನ ನಾನು ಆಂಗ್ಯುಲಾರ್ ಅಂತ ಹೇಳಿ ಕರಿಬಹುದು. ಓಕೆ, ಒಂದು ಬ್ರಾಂಚ್ ಶೇಪ್ ಅಲ್ಲಿ ಅಟ್ಯಾಚ್ ಆಗಿರೋದ್ರಿಂದ ನಾನು ಇದನ್ನ ಆಂಗ್ಯುಲಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಆಂಗ್ಯುಲಾರ್. ಇಸ್ ಇಟ್ ಓಕೆ? ಎಸ್, ಬೇಸಿಕ್ ಆ ಕಾನ್ಸೆಪ್ಟ್ಗಳನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ಓಕೆನಾ? ಎಸ್. ನೌ ವಿ ಹ್ಯಾವ್ ಡಿಸ್ಕಸ್ಡ್ few examples regarding benzenoids where the rings were fused together. ಅಲ್ವಾ? ಬೈಸೈಕ್ಲಿಕ್ ಅಥವಾ ಟ್ರೈಸೈಕ್ಲಿಕ್ ತಗೊಂಡಾಗ ಬೆನ್ಸಿನ್ ರಿಂಗ್ಗಳು ಫ್ಯೂಸ್ ಆಗಿರೋ ಎಕ್ಸಾಂಪಲ್ಸ್ ಅನ್ನು ನೋಡಿದ್ವಿ. ಇವಾಗ ಅದೇ ರಿಂಗ್ಗಳು ಐಸೋಲೇಟೆಡ್ ಆಗಿರೋದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನೋಡಿ. ಇಲ್ಲಿ ಒಂದು ಬೆನ್ಸಿನ್ ರಿಂಗ್ ಅನ್ನ ಬರೆದ್ರಿ. ಓಕೆ, ಇವಾಗ ಇದಕ್ಕೆ ಅಟ್ಯಾಚ್ ಮಾಡಿದ ಇನ್ನೊಂದು ರಿಂಗ್ ಅನ್ನ ಬರೆಯೋ ಹಾಗಿಲ್ಲ. ಸೊ ಈ ತರ ಸಪರೇಟ್ ಮಾಡಿ ಒಂದು ಬೆನ್ಸಿನ್ ರಿಂಗ್ ಅನ್ನ ಬರೀತಾ ಇದ್ದೀರಿ. ಅರ್ಥ ಆಗಿದೆಯಾ? ಕನ್ಫ್ಯೂಷನ್ ಬೇಡ. ಇಲ್ಲಿ ಡಬಲ್ ಬಾಂಡ್ ಈ ರೀತಿ ಬರೆದಿದ್ದಾರೆ, ಈ ಕಡೆ ಪಕ್ಕದಲ್ಲಿ ಇನ್ನು ಬೇರೆ ತರ ಡಬಲ್ ಬಾಂಡ್ ಅನ್ನ ಹಾಕಿದ್ದಾರೆ. ಆ ಕನ್ಫ್ಯೂಷನ್ ಬೇಡ. ನೀವು ಇವೆರಡು ತರದಲ್ಲಿ ಯಾವ ತರದ ಸ್ಟ್ರಕ್ಚರ್ ಬೇಕಾದ್ರೂ ಬರ್ಕೋಬಹುದು. ಓಕೆ, ಸೊ ಇವಾಗ ಇವೆರಡನ್ನ ನಾನು ಸಪರೇಟ್ ಮಾಡಿ ಇಟ್ಟೆ ಅಂದ್ರೆ ಅದು 2 ಬೆನ್ಸಿನ್ ರಿಂಗ್ ಆಯ್ತು. ಬಟ್ ಇವಾಗ ಇದೆರಡನ್ನ ಕೂಡ ಲಿಂಕ್ ಮಾಡ್ತಾ ಇದ್ದೇನೆ ಬೈ ಯೂಸಿಂಗ್ ಎ ಬಾಂಡ್. ಒಂದು ಬಾಂಡ್ ಅನ್ನ ಬರೆದು ಲಿಂಕ್ ಮಾಡಿದೆ. ಓಕೆ, ಸೊ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಬೈಫಿನೈಲ್. ಬೈಫಿನೈಲ್ ಅಂತ ಹೇಳಿ ನೇಮ್ ಮಾಡಿದಿರಿ. ಓಕೆ, ಇವಾಗ ಪ್ರೀವಿಯಸ್ ಕೇಸ್ ಅಲ್ಲಿ ನ್ಯಾಫ್ಥಲೀನ್ ಅನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ವಿ. ಅಲ್ಲಿ ಒಂಚೂರು ಅಬ್ಸರ್ವ್ ಮಾಡಬೇಕು. ಈ ತರ ನ್ಯಾಫ್ಥಲೀನ್ ಬರದೆ, ಇಲ್ಲೂ ಕೂಡ 2 ರಿಂಗ್ ಸ್ಟ್ರಕ್ಚರ್ ಇತ್ತು, ಬೋತ್ ವರ್ ಫ್ಯೂಸ್ಡ್ ರಿಂಗ್ ಸ್ಟ್ರಕ್ಚರ್ ಇತ್ತು. ಬಟ್ ಇಲ್ಲಿ ಕೂಡ 2 ರಿಂಗ್ ಸ್ಟ್ರಕ್ಚರ್ ಕನೆಕ್ಟ್ ಆಗಿದೆ, ಬಟ್ ಅಂಟ್ಕೊಂಡಿಲ್ಲ. ದೇ ಆರ್ ಕನೆಕ್ಟೆಡ್ ಬೈ ಯೂಸಿಂಗ್ ಎ ಬಾಂಡ್. ಇದನ್ನ ನೀವು ಫ್ಯೂಸ್ಡ್ ಅಂತ ಕರೆಯೋದಿದ್ರೆ ಇದನ್ನ ಐಸೋಲೇಟೆಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಐಸೋಲೇಟೆಡ್. ಅರ್ಥ ಆಗಿದೆಯಾ? ಮೊನೋಸೈಕ್ಲಿಕ್ ಅಲ್ಲಿ ಬೆನ್ಸಿನ್ ಅನ್ನ ಎಕ್ಸಾಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಬೈಸೈಕ್ಲಿಕ್ ಬಂದಾಗ ನ್ಯಾಫ್ಥಲೀನ್ ಅನ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ, ವೇರ್ ದ 2 ರಿಂಗ್ಸ್ ಆರ್ ಫ್ಯೂಸ್ಡ್ ಟುಗೆದರ್. ಅಂಡ್ ಅದೇ ಬೈಸೈಕ್ಲಿಕ್ ಅಲ್ಲಿ 2 ಬೆನ್ಸಿನ್ ರಿಂಗ್ಗಳು ಐಸೋಲೇಟ್ ಆಗಿರೋ ಎಕ್ಸಾಂಪಲ್ ಬಂದ್ರೆ ಬೈಫಿನೈಲ್ ಅನ್ನ ಜ್ಞಾಪಕ ಮಾಡ್ಕೊಳ್ಳಿ. ಓಕೆ, all come under the category of benzenoids since they contain benzene ring in their structure. Is it okay? Next, we shall proceed on to the examples for the non-benzenoids. Non-benzenoids, as the name indicates, they do not possess any benzene ring in their structure. Okay? Non-benzenoids are the aromatic carbocyclic compounds which do not contain any benzene ring in their structure. Okay? We shall look into few examples for non-benzenoids. The first example is tropone. Tropone, ಇಲ್ಲಿ ನೋಡಿ, non-benzenoid, since it is an example for carbocyclic compound, so here the ring skeleton should be made up of only the carbon atoms. ಕರೆಕ್ಟಾ? ಇವಾಗ ನಾನೊಂದು 7 ಕಾರ್ಬನ್ ಆಟಮ್ಸ್ ಅನ್ನ ಬರಿತಾ ಇದ್ದೇನೆ. 7 ಕಾರ್ಬನ್ ಆಟಮ್ಸ್ ಇರೋ ರಿಂಗ್ ಸ್ಕೆಲಿಟನ್ ಅನ್ನ ಬರಿತಾ ಇದ್ದೇನೆ. ಸೊ ಲೈಕ್ ದಿಸ್, ಫಸ್ಟ್ ಕಾರ್ಬನ್, ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್, 1 2 3 ಕಾರ್ಬನ್ಸ್ ಆಯ್ತು. ನೆಕ್ಸ್ಟು
ಇನ್ನೆರಡು ಕಾರ್ಬನ್ ಅನ್ನ ಲಿಂಕ್ ಮಾಡಿದೆ. ಕೀಪ್ ಇನ್ ಮೈಂಡ್, ಈಚ್ ಕಾರ್ನರ್ ಇಂಡಿಕೇಟ್ಸ್ ಒನ್ ಕಾರ್ಬನ್ ಆಟಮ್. ಪ್ರತಿ ಕಾರ್ನರ್ ಕೂಡ ಒಂದೊಂದು ಕಾರ್ಬನ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. 1 2 3 4 5 ಕಾರ್ಬನ್ಸ್ ಆಯಿತು. ನೆಕ್ಸ್ಟ್ 6th ಕಾರ್ಬನ್, ಇದು 7th ಕಾರ್ಬನ್ ಆಗಿದೆ. ಓಕೆನಾ? ನೆಕ್ಸ್ಟು ಇವೆರಡು ಕಾರ್ಬನ್ ಅನ್ನ ಲಿಂಕ್ ಮಾಡಿದೆ. ಟೋಟಲಿ ದ ರಿಂಗ್ ಸ್ಕೆಲಿಟನ್ ಕಂಟೈನ್ಸ್ 7 ಕಾರ್ಬನ್ ಆಟಮ್ಸ್. ಈಸ್ ಇಟ್ ಓಕೆ? ಎಸ್. ನಾವು ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಗಳನ್ನ ಬರಿತೇನೆ ನೋಡಿ. ಇಲ್ಲೊಂದು ಡಬಲ್ ಬಾಂಡ್ ಹಾಕದೆ, ನೆಕ್ಸ್ಟ್ ಸಿಂಗಲ್ ಬಾಂಡ್, ಇಲ್ಲೊಂದು ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇಷ್ಟನ್ನ ಹಾಕಿದ್ದೇನೆ. ನೆಕ್ಸ್ಟು ಇಲ್ಲೊಂದು ಡಬಲ್ ಬಾಂಡ್ ಓ ಅಂತ ಹೇಳಿ ಬರಿತಾ ಇದ್ದೇನೆ, ಡಬಲ್ ಬಾಂಡ್ ಓ. ಅಂಡ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಟ್ರೋಪೋನ್. Tropone. Keep in mind, here the ring skeleton is made up of only the carbon atoms, and oxygen is not at all a part of the ring skeleton. ಅರ್ಥ ಆಗಿದೆಯಲ್ಲ? ಹಾಗಾಗಿ ಇದನ್ನ ಕಾರ್ಬೋಸೈಕ್ಲಿಕ್ ಕಂಪೌಂಡ್ ಅಂತ ಹೇಳಿ ಕರೆದ್ವಿ. ರಿಂಗ್ ಸ್ಟ್ರಕ್ಚರ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ದ 7 ಕಾರ್ಬನ್ ಆಟಮ್ಸ್. ಅರ್ಥ ಆಗಿದೆಯಲ್ವಾ? ಸೊ ಟ್ರೋಪೋನ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಬೆನ್ಸೆನಾಯ್ಡ್ ಸಿನ್ಸ್ ದ ಸ್ಟ್ರಕ್ಚರ್ ಡು ನಾಟ್ ಪೊಸೆಸ್ ಎನಿ ಬೆನ್ಸೀನ್ ರಿಂಗ್. ಅರ್ಥ ಆಗಿದೆಯಲ್ವಾ? ಇವಾಗ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ನಾನ್ ಬೆನ್ಸೆನಾಯ್ಡ್ಗೆ ಕೊಡ್ತಾ ಇದ್ದಾನೆ. ಸೇಮ್ ಹೆಪ್ಟಾಸೈಕ್ಲಿಕ್ ರಿಂಗ್ ಅಂದ್ರೆ 7 ಆಟಮ್ಸ್ ಇರೋ ರಿಂಗ್ ಅನ್ನ ಬರಿತಾ ಇದ್ದೀರಿ. ವೇರ್ ದ ರಿಂಗ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ದ ಕಾರ್ಬನ್ ಆಟಮ್ಸ್. ರಿಂಗ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ದ ಕಾರ್ಬನ್ ಆಟಮ್ಸ್. ಯು ಕ್ಯಾನ್ ಅಬ್ಸರ್ವ್. ಇವಾಗ ಡಬಲ್ ಬಾಂಡ್ ಗಳನ್ನ ಈ ಕಡೆ ಬರೆದಿಟ್ಟೆ. ಓಕೆ, ಸೊ ಇಲ್ಲಿ ಡಬಲ್ ಬಾಂಡ್ ಓ ಅಂತ ಹಾಕಿದ್ದೇನೆ. ಆಕ್ಸಿಜನ್ ಈಸ್ ನಾಟ್ ಎಟ್ ಆಲ್ ಎ ಪಾರ್ಟ್ ಆಫ್ ದ ರಿಂಗ್ ಸ್ಟ್ರಕ್ಚರ್. ಓಕೆ, ನಾವು ಇದು ಟ್ರೋಪೋನ್ ಆಯಿತು. ನೆಕ್ಸ್ಟು ಈ ಜಾಗದಲ್ಲಿ ಇಮಿಡಿಯೇಟ್ಲಿ ಪಕ್ಕ ಆಕ್ಸಿಜನಿನ ಪಕ್ಕ ಇರೋ ಕಾರ್ಬನ್ ಇದೆಯಲ್ವಾ, ಇಲ್ಲಿಗೆ OH ಗ್ರೂಪ್ ಅನ್ನ ಕೊಟ್ಟೆ. ಅಂಡ್ ದ ನೇಮ್ ಬಿಕಮ್ಸ್ ಟ್ರೋಪೊಲೋನ್. ಟ್ರೋಪೊಲೋನ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. ಗೊತ್ತಾಗಿದೆಯಾ? ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಫಾರ್ ನಾನ್ ಬೆನ್ಸೆನಾಯ್ಡ್ಸ್. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್. Homocyclic or carbocyclic compounds are those cyclic compounds where the ring structure is made up of only one kind of atoms, that is carbon atoms. These carbocyclic compounds are further subcategorized into alicyclic compounds and aromatic compounds. Alicyclic compounds means these are the carbocyclic compounds which resemble aliphatic compounds in their properties. Okay, ಅದಕ್ಕೆ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್ ಈ ತರದ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಬಂದ್ರಿ. ನೆಕ್ಸ್ಟ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂದ್ರೆ ದೀಸ್ ಆರ್ ದಿ ಕಂಪೌಂಡ್ಸ್ ವಿಚ್ ಫಾಲೋ ಹುಕೆಲ್ಸ್ ರೂಲ್. ಓಕೆ, ಹಳೆಯ ಡೆಫಿನೇಷನ್ ಇಟ್ಟಿಲ್ಲ ನಾವು, ವಿಚ್ ಪೊಸೆಸ್ ಪ್ಲೆಸೆಂಟ್ ಅರೋಮಾ ಆ ವರ್ಡ್ ಅನ್ನ ತೆಗೆದಾಕಿದ್ವಿ. ಅದು ಇವಾಗ ಅಪ್ಲಿಕೇಬಲ್ ಅಲ್ಲ, ಅದಕ್ಕೋಸ್ಕರ. ಸೊ ರೀಸೆಂಟ್ ಡೆಫಿನೇಷನ್ ಪ್ರಕಾರ ಓನ್ಲಿ ಸಚ್ ಕಂಪೌಂಡ್ಸ್ ವಿಚ್ ಫಾಲೋ ಹುಕೆಲ್ಸ್ ರೂಲ್ ಆರ್ ಸೆಡ್ ಟು ಬಿ ದ ಅರೋಮ್ಯಾಟಿಕ್ ಕಂಪೌಂಡ್ಸ್. ಓಕೆ, ನೆಕ್ಸ್ಟ್ ಅರೋಮ್ಯಾಟಿಕ್ ಕಂಪೌಂಡ್ಸ್ based on their structure they can be further subcategorized into benzenoids and non-benzenoids. Benzenoids anta helidre these are the aromatic carbocyclic compounds which possess benzene ring in their structure. Such benzene rings may be isolated or fused. Okay, next to non-benzenoids andre these are the aromatic carbocyclic compounds which do not possess any benzene ring in their structure. Is it clear? Yes. Next, we shall proceed on to the other category of cyclic compounds, that is heterocyclic compounds. Heterocyclic compounds. ಇವಾಗ ನೀವು ಕಲ್ತ್ರಿ homocyclic ಅಂದ್ರೆ here the cyclic structure is made up of only similar kind of atoms, only one kind of atoms. Okay na? Hetero means different anta, different. ಇವಾಗ if the cyclic structure is made up of different kinds of atoms, ಕಾರ್ಬನ್ ಮೇಜರ್ ಪ್ರಪೋರ್ಷನ್ ಅಲ್ಲಿ ಇದ್ದೇ ಇರುತ್ತೆ, ಕಾರ್ಬನ್ನಿನ ಜೊತೆಗೆ ಹೆಟಿರೋ ಎಲಿಮೆಂಟ್ಸ್ ಗಳು ಕೂಡ ಆಡ್ ಆಗಿರುತ್ತೆ ರಿಂಗ್ ಸ್ಕೆಲಿಟನ್ ಅಲ್ಲಿ. ಲೈಕ್ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್ ಈ ತರ ಹೆಟಿರೋ ಎಲಿಮೆಂಟ್ಸ್ ಗಳು ಕೂಡ ಕಾರ್ಬನ್ ಜೊತೆಗೆ ಸೇರಿ ಸೈಕ್ಲಿಕ್ ಸ್ಟ್ರಕ್ಚರ್ ಅನ್ನ ಜನರೇಟ್ ಮಾಡಿದ್ರೆ ಸಚ್ ಕಂಪೌಂಡ್ಸ್ ಆರ್ ರೆಫರ್ಡ್ ಆಸ್ heterocyclic compounds. So definition anna nodi. Heterocyclic compounds are those compounds in which the ring skeleton is made up of hetero atoms in addition to the carbon atoms. Ring structure is made up of hetero atoms like nitrogen, oxygen, sulfur in addition to the carbon atoms. Is it clear? Yes. Similarly,
Heterocyclic compounds can be subcategorized into two classes: alicyclic heterocyclic compounds and aromatic heterocyclic compounds. Now, focusing on alicyclic heterocyclic compounds. As the name indicates, these are the cyclic structures which resemble aliphatic compounds in their properties. So, ಇಲ್ಲಿ ಏನು ಡೆಫಿನೇಷನ್ ಕೊಟ್ಟವೋ ಅದೇ ಡೆಫಿನೇಷನ್ ಅನ್ನು ಅಲ್ಲಿ ರಿಪೀಟ್ ಮಾಡ್ತಾ ಇದ್ದಾನೆ. Cyclic structure resembling aliphatic compounds in their properties. But the difference is, here the ring structure is made up of hetero atoms in addition to the carbon atoms. ರಿಂಗ್ ಸ್ಕೆಲಿಟನ್ ಜನರೇಟ್ ಆಗಬೇಕಾದ್ರೆ ಸೊ ಒಂದಿಷ್ಟು ಕಾರ್ಬನ್ನಿನ ಜೊತೆಗೆ ಹೆಟೆರೋ ಎಲಿಮೆಂಟ್ಸ್ ಲೈಕ್ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್ ಕೂಡ ಆಡ್ ಆಗಿರುತ್ತೆ. ಈಸ್ ಇಟ್ ಕ್ಲಿಯರ್? ಎಸ್. ನೌ ಫೋಕಸಿಂಗ್ ಆನ್ ದ ಎಕ್ಸಾಂಪಲ್ಸ್ ಫಾರ್ alicyclic heterocyclic compounds. Keep in mind, here the ring structure is made up of hetero atoms in addition to the carbon. ಅದನ್ನ ತಲೆಯಲ್ಲಿ ಇಟ್ಕೊಂಡಿರಿ. The first example being, ನಾನು ಇವಾಗ 3 atoms ಇರೋ ರಿಂಗ್ ಅನ್ನ ಬರಿತಾ ಇದ್ದೇನೆ. ಅದರಲ್ಲಿ 2 atoms ಕಾರ್ಬನ್ ಇದ್ರೆ ಇನ್ನು ಒಂದು ಆಟಮ್ ಆಕ್ಸಿಜನ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಿಯರ್ ಈಸ್ ಎ ಸೈಕ್ಲಿಕ್ ಸ್ಟ್ರಕ್ಚರ್ ವಿಚ್ ಇಸ್ ಮೇಡ್ ಅಪ್ ಆಫ್ 2 ಕಾರ್ಬನ್ ಆಟಮ್ಸ್ ಅಂಡ್ 1 ಆಕ್ಸಿಜನ್. ಆಕ್ಸಿಜನ್ ಈಸ್ ಡೈವೆಲೆಂಟ್, ಅದಕ್ಕೆ ಹೈಡ್ರೋಜನ್ ಕೊಡೋದು ಬೇಡ, 2 ವೆಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ಇನ್ನು ಕಾರ್ಬನ್ಗೆ 2 ಹೈಡ್ರೋಜನ್, ಇಲ್ಲಿಗೆ 2 ಹೈಡ್ರೋಜನ್ ಕೊಟ್ರಿ. ಆರ್ ಸಿಂಪ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ ಲೈಕ್ ದಿಸ್. ಗೊತ್ತಾಗಿದೆಯಾ? ಸೊ ಟ್ರಯಾಂಗಲ್ ಶೇಪ್ ಅಲ್ಲಿ ಬರೀತಾ ಇದ್ದೀರಿ, 2 ಕಾರ್ಬನ್ 1 ಆಕ್ಸಿಜನ್ ಇರುತ್ತೆ. ಓಕೆನಾ? ಎಸ್. ಅಂಡ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಆಕ್ಸಿರೇನ್. ಆಕ್ಸಿರೇನ್ ಅಂತ ಬರೀತಾ ಇದ್ದೀರಿ. ಇವಾಗ ಇನ್ನೂ ಒಂದು ಆಟಮ್ ನ ಜಾಸ್ತಿ ಮಾಡ್ತಾ ಇದ್ದೇನೆ. ಐ ವಿಲ್ ರೈಟ್ ಟೋಟಲಿ 4 atoms, ಔಟ್ ಆಫ್ ವಿಚ್ 3 ಆರ್ ಕಾರ್ಬನ್ ಆಟಮ್ಸ್ ಅಂಡ್ 1 ಈಸ್ ಆಕ್ಸಿಜನ್. 3 ಕಾರ್ಬನ್ಸ್ ಇರುತ್ತೆ, 1 ಆಕ್ಸಿಜನ್ ಇರುತ್ತೆ. ಅಂಡ್ ದ ಫಾರ್ಮುಲಾ ಬಿಕಮ್ಸ್ CH2 CH2 CH2. ಇಲ್ಲಿಗೆ ಯಾಕೆ ಹೈಡ್ರೋಜನ್ ಕೊಟ್ಟಿಲ್ಲ ಅಂದ್ರೆ ಆಕ್ಸಿಜನ್ ಈಸ್ ಡೈವೆಲೆಂಟ್. ಓಕೆ, ಸಿಂಪ್ಲೆಸ್ಟ್ ಫಾರ್ಮುಲಾ ಬರೆಯೋದಿದ್ರೆ ಈ ತರ ಬರ್ಕೊಳ್ತಾ ಇದ್ದೀರಿ. ಓಕೆ, ಇದನ್ನ ಆಕ್ಸಿಟೇನ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. ಆಕ್ಸಿಟೇನ್. ಇದು ಆಕ್ಸಿರೇನ್, ಇದು ಆಕ್ಸಿಟೇನ್. ಈಸ್ ಇಟ್ ಓಕೆ? ಇವಾಗ 5 atoms ಇರೋ ರಿಂಗ್ ಅನ್ನ ಬರೀತಾ ಇದ್ದೇನೆ. 5 atoms ಇರೋ ರಿಂಗ್. ಇವಾಗ ಡೈರೆಕ್ಟ್ ಆಗಿ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಅನ್ನ ಬರೆದು ಬಿಡ್ತೇನೆ ನೋಡಿ. 2 ಕಾರ್ಬನ್ಸ್ ಅನ್ನ ಬರೆದೆ, 3 ಕಾರ್ಬನ್ಸ್, 4 ಕಾರ್ಬನ್ಸ್ ಅನ್ನ ಬರೆದೆ. ಇವಾಗ 5th ಆಟಮ್ ಕಾರ್ಬನ್ ಬರೆಯೋದಿಲ್ಲ, ಬದಲಿಗೆ ಆಕ್ಸಿಜನ್ ಬರೀತಾ ಇದ್ದೇನೆ. ಇಸ್ ಇಟ್ ಓಕೆ? 1 2 3 4 atoms ಕಾರ್ಬನ್ ಇದೆ, ಇನ್ನು 1 ಆಕ್ಸಿಜನ್ ಇದೆ. ಕ್ಲಿಯರ್ ಆಗ್ತಾ ಇದೆಯಾ? ಅಂಡ್ ಇದನ್ನ ಆಕ್ಸೋಲೇನ್ ಅಂತ ಹೇಳಿ ಕರೀತಾ ಇದ್ದೇವೆ. ಆಕ್ಸೋಲೇನ್. ಆಕ್ಸೋಲೇನ್. ಕ್ಲಿಯರ್ ಆಗ್ತಾ ಇದೆಯಾ? ಸೊ ಇದೆಲ್ಲ ಕೇಸಲ್ಲಿ ಅಬ್ಸರ್ವ್ ಮಾಡಿ, ರಿಂಗ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್ಸ್ ಅಲಾಂಗ್ ವಿತ್ ಸಮ್ ಹೆಟಿರೋ ಎಲಿಮೆಂಟ್ಸ್. ಇನ್ನು ಒಂದು ಬರೀ ಆಕ್ಸಿಜನ್ ಇರಬೇಕಂತ ಇಲ್ಲ, ನೈಟ್ರೋಜನ್ ಕೂಡ ಇರಬಹುದು. ಇವಾಗ 6 atoms ಇರೋ ರಿಂಗ್ ಅಲ್ಲಿ 5 ಕಾರ್ಬನ್ ಆಟಮ್, 1 ನೈಟ್ರೋಜನ್ ಅನ್ನ ಬರೀತಾ ಇದ್ದೇನೆ. ಚೆಕ್ ಮಾಡಿ. 3 ಕಾರ್ಬನ್ ಆಟಮ್ಸ್ ಆಯ್ತು, 4th and 5th ಕೂಡ ಕಾರ್ಬನ್ ಆಟಮ್ ಇದೆ. ಇನ್ನು 6th ಆಟಮ್ನ ನೈಟ್ರೋಜನ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡೆ. ಓಕೆ, ಸೊ ಕಾರ್ಬನ್ ಆಟಮ್ ಈಸ್ ಟೆಟ್ರಾವೆಲೆಂಟ್. ಅಲ್ಲಿ ಪ್ರತಿ ಕೇಸಲ್ಲಿ ಕೂಡ 2 ಹೈಡ್ರೋಜನ್ ಅನ್ನು ಅಟ್ಯಾಚ್ ಮಾಡಿರ್ತೇವೆ. ಸ್ಕೆಲೆಟಲ್ ರೆಪ್ರೆಸೆಂಟೇಷನ್ ಅಲ್ಲಿ ಅದನ್ನ ನಾವು ಇಂಡಿಕೇಟ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ದ ನೈಟ್ರೋಜನ್ ಈಸ್ ಟ್ರೈವೆಲೆಂಟ್. ಸೊ ಇಲ್ಲಿ 2 ವೆಲೆನ್ಸಿ ಇನ್ನೂ ಸ್ಯಾಟಿಸ್ಫೈ ಆಗಿದೆ. ನೈಟ್ರೋಜನ್ ಟ್ರೈವೆಲೆಂಟ್ ಅಂದಾಗ ಇನ್ನೂ ಒಂದು ಅನ್ಸ್ಯಾಟಿಸ್ಫೈಡ್ ವೆಲೆನ್ಸಿ ಇರುತ್ತೆ. ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಹೈಡ್ರೋಜನ್ ಅನ್ನ ಬರೀತಾ ಇದ್ದೀವಿ. ಓಕೆ ಆಗಿದೆಯಾ? ಸೊ ಕಾರ್ಬನ್ಗೆ ಹೈಡ್ರೋಜನ್ ಲಿಂಕ್ ಆಗಿದ್ರೆ ಅದನ್ನ ಇಂಡಿಕೇಟ್ ಮಾಡಿ ತೋರಿಸೋ ನೆಸೆಸಿಟಿ ಇಲ್ಲ. ಬಟ್ ಹೆಟಿರೋ ಎಲಿಮೆಂಟ್ಸ್ ಗಳಿಗೆ ಸಪೋಸ್ ಹೈಡ್ರೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನ ಬರೆದು ತೋರಿಸ್ಬೇಕು. ರಿಮೆಂಬರ್, ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಪೈಪೆರಿಡೀನ್. ಪೈಪೆರಿಡೀನ್ ಅಂತ ನೇಮ್ ಮಾಡ್ತಾ ಇದ್ದೀರಿ. ಕ್ಲಿಯರ್ ಆಗ್ತಾ ಇದೆಯಲ್ಲ? ಸೊ alicyclic heterocyclic compoundsಗೆ ಆಕ್ಸಿರೇನ್, ಆಕ್ಸಿಟೇನ್, ಆಕ್ಸೋಲೇನ್ ಈ 3 ಎಕ್ಸಾಂಪಲ್ಸ್ ಅನ್ನ ಬಿಗಿನಿಂಗ್ ಅಲ್ಲಿ ಕೊಟ್ವಿ. ವೇರ್ ದ ರಿಂಗ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್
carbon atoms along with one hetero element, namely oxygen. ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ಕೊಟ್ವಿ, ದಟ್ ಈಸ್ ಪೈಪಿರಿಡಿನ್, ವೇರ್ ದ ರಿಂಗ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್ ಆಟಮ್ಸ್ ಅಲಾಂಗ್ ವಿತ್ ಒನ್ ನೈಟ್ರೋಜನ್. ಹಾಗಾಗಿ ಯಾಕೆ ಹೆಟಿರೋಸೈಕ್ಲಿಕ್ ಅಂತ ಕರೀತಾ ಇದ್ದಾರೆ ಅದನ್ನು ಚೆಕ್ ಮಾಡ್ಕೊಂಡಿದ್ದೀರಿ. ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್, ದಟ್ ಈಸ್ ಆರೋಮ್ಯಾಟಿಕ್ ಹೆಟಿರೋಸೈಕ್ಲಿಕ್ ಕಂಪೌಂಡ್. ಸೊ ವಾಟ್ ಆರ್ ಆರೋಮ್ಯಾಟಿಕ್ ಹೆಟಿರೋಸೈಕ್ಲಿಕ್ ಕಂಪೌಂಡ್ಸ್ ಅಂದರೆ, these are the aromatic cyclic compounds in which the ring structure is made up of heteroatoms in addition to the carbon atoms. Heteroatoms in addition to the carbon atoms. Clear agideyalla? Aromatic cyclic compounds where the ring structure is made up of heteroatoms like nitrogen, oxygen, sulfur, etc. in addition to the carbon atoms. Is it clear? Coming to the examples for aromatic heterocyclic compounds. ಇಲ್ಲಿ ಗಮನ ಇಟ್ಕೋಬೇಕಾಗಿರೋದೇನೆಂದ್ರೆ, the ring structure is made up of carbons along with some hetero elements. Examples ಗಳನ್ನು ನೋಡ್ತಾ ಹೋಗಿ. ಪೆಂಟಾಸೈಕ್ಲಿಕ್ ರಿಂಗ್ ಅನ್ನು ಬರೆದೆ, ಅಂದ್ರೆ 5 ಆಟಮ್ಸ್ ಇರೋ ರಿಂಗ್ ಅನ್ನು ಬರೆದಿಟ್ಟಿದ್ದೇನೆ. ಇಲ್ಲಿ ಆಕ್ಸಿಜನ್ ಅನ್ನು ಬರೆದೆ, 4 ಕಾರ್ಬನ್ಸ್ ಇದೆ, 1 ಆಕ್ಸಿಜನ್ ಇದೆ. ಇದನ್ನ ಆಲಿಸೈಕ್ಲಿಕ್ ಹೆಟ್ರೋಸೈಕ್ಲಿಕ್ ಎಕ್ಸಾಂಪಲ್ ಕೆಳಗಡೆ ಇದೇ ಸ್ಟ್ರಕ್ಚರ್ ಬರೆದಿದ್ರಿ, ಅಂಡ್ ಇಟ್ ವಾಸ್ ನೇಮ್ಡ್ ಆಸ್ ಆಕ್ಸೋಲೇನ್. ಕ್ಯಾನ್ ಯು ರಿಮೆಂಬರ್? ಎಸ್. ಇವಾಗ ಏನ್ ಮಾಡ್ತೇನೆ ಅಂದ್ರೆ, ಇಲ್ಲೊಂದು ಮತ್ತೆ ಇಲ್ಲೊಂದು ಡಬಲ್ ಬಾಂಡ್ಗಳನ್ನು ಹಾಕ್ತಾ ಇದ್ದೇನೆ. ಓಕೆ, ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಹುಕೆಲ್ಸ್ ರೂಲ್, ಮುಂದೆ ಕಲಿತಾ ಇರಬೇಕಾದ್ರೆ ಗೊತ್ತಾಗುತ್ತೆ. ಹುಕೆಲ್ಸ್ ರೂಲ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಬಾಂಡ್ಸ್ ಇರಲೇಬೇಕು. ಅರ್ಥ ಆಗಿದೆಯಾ? ಎಸ್. ಇದನ್ನ ಫ್ಯೂರಾನ್ ಅಂತ ಹೇಳಿ ನೇಮ್ ಮಾಡ್ತೇವೆ. ದಿಸ್ ಈಸ್ ಫ್ಯೂರಾನ್. ನೋಡಿ, ರಿಂಗ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್ಸ್ ಅಲಾಂಗ್ ವಿತ್ ಸಮ್ ಹೆಟಿರೋ ಎಲಿಮೆಂಟ್. ಇವಾಗ ಅದೇ ತರ ಸೇಮ್ ಸ್ಟ್ರಕ್ಚರ್ ಬರದೆ ಆಕ್ಸಿಜನ್ನಿನ ಬದಲಿಗೆ ಸಲ್ಫರ್ ಅನ್ನು ಬರೀತಾ ಇದ್ದೇನೆ, ಅಂಡ್ ಇಟ್ ಈಸ್ ಥಿಯೋಫೀನ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟು ಮತ್ತದೇ ತರ ಸೇಮ್ ಸ್ಟ್ರಕ್ಚರ್ ಬರದೆ ಡಬಲ್ ಬಾಂಡ್ ಅನ್ನು ಬರ್ಕೊಂಡಿದ್ದಾನೆ. ಆಕ್ಸಿಜನ್ ಸಲ್ಫರ್ ಬರೀತಾ ಇದ್ರಲ್ಲ, ಅದೇ ತರ ಇವಾಗ ನೈಟ್ರೋಜನ್ ಅನ್ನು ಬರೀರಿ. ಯು ಕ್ಯಾನ್ ರೀಕಾಲ್ ನೈಟ್ರೋಜನ್ ಈಸ್ ಟ್ರೈವೆಲೆಂಟ್. ಆಕ್ಸಿಜನ್ ಅಂಡ್ ಸಲ್ಫರ್ ಆರ್ ಸೆಟ್ ಟು ಬಿ ಡೈವೆಲೆಂಟ್, ಅದರ ವೆಲೆನ್ಸಿ 2. ಬಟ್ ಇವಾಗ ನೈಟ್ರೋಜನ್ ತಗೊಂಡ್ರೆ ಟ್ರೈವೆಲೆಂಟ್ ಅಲ್ವಾ, ಹಾಗಾಗಿ 1 to 3rd ಬಾಂಡಿಗೆ ಏನ್ ಮಾಡ್ತಾ ಇದ್ದಾವೆ, ಹೈಡ್ರೋಜನ್ ಅನ್ನು ಬರೆದೆ. ಗೊತ್ತಾಗಿದೆಯಾ? ಅಂಡ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಪೈರಾಲ್. ಪೈರಾಲ್. ನೆಕ್ಸ್ಟ್ ಅದೇ ತರ 6 ಆಟಮ್ಸ್ ಇರೋ ರಿಂಗ್ ಅನ್ನು ಬರೀತಾ ಇದ್ದಾನೆ. 6 ಆಟಮ್ಸ್ ಇರೋ ರಿಂಗ್. ಇದರಲ್ಲಿ 5 ಕಾರ್ಬನ್ ಆಟಮ್ಸ್ ಇದೆ, 1 ನೈಟ್ರೋಜನ್ ಬರದೆ. ಈ ಜಾಗದಲ್ಲಿ 1 ನೈಟ್ರೋಜನ್ ಬರದೆ. ಓಕೆನಾ? ಇವಾಗ ಡಬಲ್ ಬಾಂಡ್, ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್ ಗಳನ್ನ ಬರೆದಿಟ್ಟಿದ್ದೇನೆ. ಇವಾಗ ನೀವೇ ಯೋಚನೆ ಮಾಡಿ, ಹೈಡ್ರೋಜನ್ ಬರೀಬೇಕಾ ಬೇಡವಾ ಅಂತ. ಆಸ್ ಯು ನೋ, ನೈಟ್ರೋಜನ್ ಈಸ್ ಟ್ರೈವೆಲೆಂಟ್. 1, 2, 3 ಬಾಂಡ್ ಆಲ್ರೆಡಿ ಅಟ್ಯಾಚ್ ಆಗಿರೋದ್ರಿಂದ ನೋ ನೀಡ್ ಟು ರೈಟ್ ದಿ ಹೈಡ್ರೋಜನ್. ಅದರ ಟ್ರೈವೆಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ಓಕೆನಾ? ಎಸ್. ಅಂಡ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಈಸ್ ಪಿರಿಡಿನ್. ಪಿರಿಡಿನ್. ಓಕೆ, ಸೊ ಕೋಡ್ ಫ್ಯೂ ಎಕ್ಸಾಂಪಲ್ಸ್ ಫಾರ್ ಆರೋಮ್ಯಾಟಿಕ್ ಹೆಟಿರೋಸೈಕ್ಲಿಕ್ ಕಂಪೌಂಡ್ಸ್ ಅಂತ ಕೇಳಿದ್ರೆ, ಸೊ ನೀವು ಫ್ಯೂರಾನ್ ಅನ್ನು ಕೊಡ್ಬೋದು, ಆಕ್ಸಿಜನ್ ಇರುತ್ತೆ, ಥಿಯೋಫೀನ್ ಸಲ್ಫರ್ ಇರುತ್ತೆ, ಪೈರಾಲ್ ನೈಟ್ರೋಜನ್ ಇರುತ್ತೆ. ಇದೆಲ್ಲದೂ ಕೂಡ ಪೆಂಟಾಸೈಕ್ಲಿಕ್ ಸ್ಟ್ರಕ್ಚರ್ಸ್. ಅರ್ಥ ಆಗಿದೆಯಾ? ಹಾಗೇನೆ ಹೆಕ್ಸಾಸೈಕ್ಲಿಕ್ ಸ್ಟ್ರಕ್ಚರ್, 6 ಆಟಮ್ಸ್ ಇರೋ ರಿಂಗ್ ಅನ್ನು ತಗೊಂಡಿದ್ದೀರಿ ಅಂದ್ರೆ ಇದರಲ್ಲಿ ತಗೊಳ್ತಾ ಇರೋದು ಯಾವುದನ್ನ, ಪಿರಿಡಿನ್ ಅನ್ನ ತಗೊಳ್ತಾ ಇದ್ದೀರಿ. ಅರ್ಥ ಆಗಿದೆಯಾ? ಸೊ ಇದಕ್ಕೆ ಮತ್ತೆ ಶಾರ್ಟ್ ಕಟ್ಸ್ ಇಲ್ಲ. ಕೆಲವೊಂದು ಸ್ಟ್ರಕ್ಚರ್ಗಳನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. 1-2-3 ಸರಿ ನೀವು ಬರೀತಾ ಹೋದಾಗ ನಿಮಗೆ ಆ ಮಾಲಿಕ್ಯೂಲ್ಸ್ಗಳ ಪರಿಚಯ ಆಗತ್ತೆ, ಹೆಸರುಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಮ್ಸ್ ಬೈ ಪ್ರಾಕ್ಟೀಸ್ ಓನ್ಲಿ. ಪ್ರಾಕ್ಟೀಸ್ ಅಂದ್ರೆ ನೀವು ಬರೀ ಓದ್ತಾ ಕೂತ್ರೆ ಅದು ನೆನಪಲ್ಲಿ ಉಳಿಯೋದಿಲ್ಲ, ಬದಲಿಗೆ ಏನು ಮಾಡಬೇಕು ಅಂದರೆ ಬರೆದು ಕಲಿಬೇಕು. ಓಕೆ, ಹಾಗಾಗಿ ಕೆಲವೊಂದು ಬೇಸಿಕ್ ಥಿಂಗ್ಸ್ಗಳನ್ನು ಹೇಳ್ತಾ ಇದ್ದಾವೆ ಅಲಾಂಗ್ ವಿತ್ ಸಮ್ ಅಪ್ಲಿಕೇಶನ್ಸ್. ಇದು ಮುಂದೆ ಮುಂದೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. Is it okay? Yes. This is regarding the classification of organic compounds. Okay na? Yes. Now coming to
another term, that is homologous series. I think you are familiar with this terminology also, homologous series. Consider, you will be given with a series of organic compounds. ಇವಾಗ ನಿಮಗೆ ಅಲ್ಕೇನ್ಸ್ ಅಂತ ಹೇಳಿ ಗೊತ್ತಿದೆ. ಅಲ್ಕೇನ್ಸ್ಗಳಿಗೆ ಜನರಲ್ ಫಾರ್ಮುಲಾ CnH2n+2 ಅಂತ ಹೇಳಿ ಬರೀತಾ ಹೋಗ್ತೀರಿ, ಕರೆಕ್ಟಾ? CnH2n+2 ಅಂತ, ವೇರ್ n is the number of carbon atoms. ಇವಾಗ ಫಸ್ಟ್ ಮೆಂಬರ್ ಯಾವುದು ಅಂತ ಹೇಳಿದ್ರೆ ಮೀಥೇನ್, ಒಂದು ಕಾರ್ಬನ್ ಇದ್ರೆ ಮೀತ್, ಅಲ್ಕೇನ್ ಆಗಿರೋದ್ರಿಂದ ANE ಅಂತ ಎಂಡ್ ಮಾಡ್ತೇವೆ. ಮುಂದೆ ನಾಮನ್ಕ್ಲೇಚರ್ ಟೈಮಲ್ಲಿ ಅದನ್ನೆಲ್ಲ ರಿಪೀಟ್ ಮಾಡ್ತಾ ಹೋಗ್ತೇನೆ. ಓಕೆ, ಇವಾಗ ಫಸ್ಟ್ ಎಕ್ಸಾಂಪಲ್ ಮೀಥೇನ್ ಅನ್ನು ಬರ್ಕೊಂಡಿದ್ದೇನೆ, CH4. ನೆಕ್ಸ್ಟು ಸೆಕೆಂಡ್ ಮೆಂಬರ್ ಅನ್ನು ಬರಿಬೇಕಾದ್ರೆ C2H6 ಅಂತ ಬರದೆ, ಅಪ್ಲೈ ಮಾಡಿ. n is equal to 2 ಆದಾಗ the formula becomes C2H6. ಇನ್ನು 3 ಕಾರ್ಬನ್ ಐಟಮ್ಸ್ ಅನ್ನು ತಗೊಂಡಾಗ C3H8, 4 ಕಾರ್ಬನ್ಸ್ ಅನ್ನು ತಗೊಂಡಾಗ C4H10. ಈ ತರ ಸ್ಟ್ರಕ್ಚರ್ಸ್ ಗಳನ್ನ ಬರೀತಾ ಹೋದೆ. ಸೊ 1 by 1 ಕಾನ್ಸಿಕ್ಯೂಟಿವ್ ಮೆಂಬರ್ಸ್ ಗಳನ್ನ ಚೆಕ್ ಮಾಡ್ತಾ ಬನ್ನಿ. ಸೊ ನೀವು ಇದು ಯಾವುದೇ ಮಾಲಿಕ್ಯೂಲ್ ಅಲ್ಲಿ ಸ್ಟ್ರಕ್ಚರ್ ಅನ್ನ ಅಸೆಸ್ ಮಾಡ್ಲಿಕ್ಕೆ ಹೋದಾಗ, ಯಾವ ತರ ಸ್ಟ್ರಕ್ಚರ್ ಇದೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಹೋದಾಗ ಆಲ್ಮೋಸ್ಟ್ ಎಲ್ಲಾ ಮಾಲಿಕ್ಯೂಲ್ಗಳ ಸ್ಟ್ರಕ್ಚರ್ ಕೂಡ ಸೇಮ್ ಬರುತ್ತೆ. ಕಾರ್ಬನ್ಗಳ ನಂಬರ್ ಡಿಫರೆಂಟ್ ಆಗ್ತಾ ಇದೆ, ದಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಸ್ಟ್ರಕ್ಚರ್ ಅನ್ನು ನೋಡ್ಲಿಕ್ಕೆ ಹೋದ್ರೆ ಎಲ್ಲದೂ ಕೂಡ ಆಲ್ಮೋಸ್ಟ್ ಟೆಟ್ರಾಹೆಡ್ರಲ್ ಜಾಮೆಟ್ರಿಯನ್ನೇ ಹೊಂದಿರುತ್ತೆ. ಓಕೆನಾ? ಸೊ ಹಾಗಾಗಿ ನಾನು ಇದೆಲ್ಲ ಮೆಂಬರ್ಸ್ಗಳನ್ನ ಇಲ್ಲಿ 4 ಕಾರ್ಬನ್ಸ್ ಬ್ಯೂಟೇನ್ ಬರ್ದೆ ಅಲ್ಲ ಅಂಡ್ ಸೋ ಆನ್ ಬರೀತಾ ಹೋಗ್ತಾ ಇದ್ದೇನೆ. ಆಲ್ ವಿಲ್ ಬಿ ಹ್ಯಾವಿಂಗ್ ಆಲ್ಮೋಸ್ಟ್ ಸಿಮಿಲರ್ ಸ್ಟ್ರಕ್ಚರ್, ಟೆಟ್ರಾಹೆಡ್ರಲ್ ಅರೇಂಜ್ಮೆಂಟ್ ಅನ್ನ ಹೊಂದಿರುತ್ತೆ. ಹಾಗಾಗಿ ದೀಸ್ ಆರ್ ಆಲ್ ಸೆಟ್ ಟು ಬಿ ದ ಸ್ಟ್ರಕ್ಚರಲಿ ರಿಲೇಟೆಡ್ ಕಂಪೌಂಡ್ಸ್. ಓಕೆ, ಸ್ಟ್ರಕ್ಚರಲಿ ರಿಲೇಟ್ ಆಗಿದೆ. ಹಾಗಿದ್ರೆ ಎರಡು ಕಾನ್ಸಿಕ್ಯೂಟಿವ್ ಅಥವಾ ಸಕ್ಸೆಸಿವ್ ಮೆಂಬರ್ಸ್ಗಳನ್ನು ನೀವು ಚೆಕ್ ಮಾಡಿ, ಒಂದ್ರ ನಂತರ ಬರುವಂತಹ ಇನ್ನೊಂದು ಮೆಂಬರ್ ಅನ್ನ ಚೆಕ್ ಮಾಡಿ, ಡಿಫರೆನ್ಸ್ ಏನಿದೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. C2H6 ಅಲ್ಲಿ CH4 ಅನ್ನು ಮೈನಸ್ ಮಾಡಿ, 2 ಕಾರ್ಬನ್ ಅಲ್ಲಿ 1 ಕಾರ್ಬನ್ ಮೈನಸ್ ಮಾಡಿದೆ, 1 ಕಾರ್ಬನ್ ಉಳಿತು. 6 ಹೈಡ್ರೋಜನ್ಸ್ ಅಲ್ಲಿ 4 ಹೈಡ್ರೋಜನ್ಸ್ ಅನ್ನು ಮೈನಸ್ ಮಾಡಿದೆ, CH2 ಉಳಿತು. ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟು ಥರ್ಡ್ ಮೆಂಬರ್ ಡಿಫರೆನ್ಸ್ ಕೂಡ ಏನಿರುತ್ತೆ ಅಂದ್ರೆ CH2ನೇ ಇರುತ್ತೆ. ಹಾಗೆ ಫೋರ್ತ್ ಮತ್ತೆ ಥರ್ಡಿನ ಡಿಫರೆನ್ಸ್ ತಗೊಳ್ಳಿ, ಅಲ್ಲಿ ಕೂಡ CH2 ಅಂತಾನೆ ಬರ್ತಾ ಇದೆ. ಅಂದ್ರೆ ಸಕ್ಸೆಸಿವ್ ಮೆಂಬರ್ಸ್ ಆರ್ ಡಿಫರಿಂಗ್ ಬೈ 1 CH2 ಯೂನಿಟ್, 1 ಮೀಥಲೀನ್ ಯೂನಿಟ್. CH2 ಯೂನಿಟ್ ಅನ್ನ ಮೀಥಲೀನ್ ಗ್ರೂಪ್ ಅಂತ ಹೇಳಿ ಕರೀತಾ ಇದ್ದೀರಿ, ಮೀಥಲೀನ್ ಗ್ರೂಪ್. ಅರ್ಥ ಆಗಿದೆಯಾ? ಸೊ ನೀವು ಯಾವುದೇ ಎರಡು ಕಂಟಿನ್ಯೂಸ್ ಆಗಿ ಬರುವಂತಹ ಮೆಂಬರ್ಸ್ ಅನ್ನ ಚೆಕ್ ಮಾಡಿದ್ರೆ ಅವುಗಳ ನಡುವೆ ಯಾವ ಡಿಫರೆನ್ಸ್ ಇರುತ್ತೆ ಅಂದ್ರೆ ಒಂದು CH2 ಯೂನಿಟ್ ಇದ ಡಿಫರೆನ್ಸ್ ಇರುತ್ತೆ. ಈ ತರ ಸ್ಟ್ರಕ್ಚರಲಿ ರಿಲೇಟ್ ಆಗಿರುವಂತಹ ಎಲ್ಲಾ ಮೆಂಬರ್ಸ್ಗಳ ಒಂದು ಸೀರೀಸ್ ಇರುತ್ತಲ್ವಾ, ಅದನ್ನ ಹೋಮೋಲಾಗಸ್ ಸೀರೀಸ್ ಅಂತ ಹೇಳಿ ಕರೀತಾ ಇದ್ದಾರೆ. ಎ ಸೀರೀಸ್ ಆಫ್ ಸ್ಟ್ರಕ್ಚರಲಿ ರಿಲೇಟೆಡ್ ಕಂಪೌಂಡ್ಸ್ ಇನ್ ವಿಚ್ ಎನಿ ಟೂ ಸಕ್ಸೆಸಿವ್ ಮೆಂಬರ್ಸ್ ಆರ್ ಡಿಫರಿಂಗ್ ಬೈ 1 CH2 ಯೂನಿಟ್. ಎಲ್ಲ ಒಂದರ ನಂತರ ಒಂದು ಬರುವಂತಹ ಮೆಂಬರ್ಸ್ಗಳು ಸ್ಟ್ರಕ್ಚರಲಿ ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ. ಹಾಗೇನೆ ಅವುಗಳ ನಡುವೆ ಡಿಫರೆನ್ಸ್ ಏನಿದೆ ಅಂದ್ರೆ ಒಂದು CH2 ಯೂನಿಟ್ ಇದೆ. ಇವಾಗ ನೀವು C2H6 ಈಥೇನ್ ಅಂತ ಕರಿತೇವೆ, ಈಥೇನ್ ಅನ್ನ ತಗೊಳ್ಳಿ, ಅದಕ್ಕೆ ಒಂದು CH2 ಯೂನಿಟ್ ಆಡ್ ಮಾಡಿ, C3H8 ನೆಕ್ಸ್ಟ್ ಮೆಂಬರ್ ಬಂತು. ಅದೇ C3H8 ಇಂದ ಒಂದು CH2 ಯೂನಿಟ್ ಅನ್ನ ಮೈನಸ್ ಮಾಡಿ ಏನ್ ಬರುತ್ತೆ, ಅದರ ಪ್ರೀವಿಯಸ್ ಮೆಂಬರ್ ಬರ್ತಾ ಇದೆ, ಈಥೇನ್ ಬರ್ತಾ ಇದೆ. ಅಂದ್ರೆ ಯಾವುದೇ ಎರಡು ಸಕ್ಸೆಸಿವ್ ಕಂಟಿನ್ಯೂಸ್ ಆಗಿ ಬರುವಂತಹ ಎಲಿಮೆಂಟ್ಸ್ ಗಳ ನಡುವಿನ ಡಿಫರೆನ್ಸ್ ಒಂದು CH2 ಯೂನಿಟ್ ಆಗಿರುತ್ತೆ. Is it okay? I will recall the definition again. A series of structurally related compounds in which any two successive members are differing by 1 CH2 unit, and such a series is called homologous series. And remember, each member of the homologous series is called as a homolog. ಪ್ರತಿ ಮೆಂಬರ್ನ ಕೂಡ ಏನಂತ ಕರೀತಾ ಇದ್ದೀರಿ, ಹೋಮೋಲಾಗ್ ಅಂತ ಹೇಳಿ ಕರೀತಾ ಇದ್ದೀರಿ. ಎರಡು ಬೇಸಿಕ್ ಡೆಫಿನೇಷನ್ಗಳು ನಿಮಗೆ ಗೊತ್ತಿರಲೇಬೇಕು. ಎ ಸೀರೀಸ್ ಆಫ್ ಸ್ಟ್ರಕ್ಚರಲಿ ರಿಲೇಟೆಡ್ ಕಂಪೌಂಡ್ಸ್ ಇನ್ ವಿಚ್ ದ ಸಕ್ಸೆಸಿವ್ ಮೆಂಬರ್ಸ್ ಆರ್ ಡಿಫರಿಂಗ್ ಬೈ 1 CH2 ಯೂನಿಟ್ is called a homologous series, and the each member of the homologous series is called a homolog. Is it okay? Yes. Now we shall look into few characteristic properties of homologous series. ಒಂದು homologous series ಅನ್ನ ನೀವು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದ್ದೀರಿ.
ಓಕೆ, ನಾನಿವಾಗ ಈ ಅಲ್ಕೇನಿನ ಒಂದು ಸೀರೀಸ್ ಅನ್ನ ಬರೆದೆ. ಅದೇ ತರ ಅಲ್ಕೀನ್ ಸೀರೀಸ್ ಬರಿಬಹುದು, ಅಲ್ಕೈನ್ಸ್ಗಳ ಸೀರೀಸ್ ಅನ್ನ ಬರಿಬಹುದು, ಯಾವುದನ್ನ ಬೇಕಾದ್ರೂ ಬರಿತಾ ಹೋಗ್ಬೋದು ನಾನು. ಈಸ್ ಇಟ್ ಓಕೆ? ಎಸ್. ಇವಾಗ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನೋಡಿ. ಈಚ್ ಹೋಮೋಲಾಗಸ್ ಸೀರೀಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಎ ಜನರಲ್ ಫಾರ್ಮುಲಾ. ನೀವು ಯಾವುದೇ ಹೋಮೋಲಾಗಸ್ ಸೀರೀಸ್ ಅನ್ನ ತಗೊಳ್ಳಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತ ಜನರಲ್ ಫಾರ್ಮುಲಾ ಇರುತ್ತೆ. ಇವಾಗ ಅಲ್ಕೇನ್ಸಿನ ಎಕ್ಸಾಂಪಲ್ ತಗೊಂಡೆ. ಅಲ್ಕೇನ್ಸ್ಗಳ ಕೇಸಲ್ಲಿ ಜನರಲ್ ಫಾರ್ಮುಲಾ ಏನಿತ್ತು? CnH2n+2 ಅಂತ ಇತ್ತು. ಇವಾಗ ಅದೇ ತರ ನೀವು ಅಲ್ಕೀನ್ಸ್ ಅನ್ನ ಚೆಕ್ ಮಾಡಿ. ಅಲ್ಕೀನ್ಸ್ ಕೇಸ್ಗೆ ಬಂದ್ರೆ CnH2n ಅಂತ ಹೇಳಿ ಬರೀತೀರಿ. ಇದೇ ಜನರಲ್ ಫಾರ್ಮುಲಾ ಎಲ್ಲಾ ಮೆಂಬರ್ಸ್ಗಳಿಗೆ ಕೂಡ ಅಪ್ಲೈ ಆಗತ್ತೆ. The first member of the alkene series is ethene. Ethene ಅಂದ್ರೆ 2 ಕಾರ್ಬನ್ ಆಟಮ್ಸ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇದನ್ನ ಅಪ್ಲೈ ಮಾಡಿದ್ರೆ, ಫಾರ್ಮುಲಾ ಅಪ್ಲೈ ಮಾಡಿದ್ರೆ CnH2n ಅಂದ್ರೆ ಎಷ್ಟಾಯ್ತು? H4 ಅಂತ ಆಯ್ತು. ಓಕೆ, ನೆಕ್ಸ್ಟ್ ಮೆಂಬರ್ ಬೇಕು ಅಂದ್ರೆ ನೀವೇನ್ ಮಾಡ್ತೀರಿ? ಒಂದು CH2 ಯೂನಿಟ್ ಅನ್ನ ಆಡ್ ಮಾಡಿ. ಒಂದು CH2 ಯೂನಿಟ್ ಆಡ್ ಮಾಡಿದೆ, ಸೊ ಕಾರ್ಬನ್ ನಂಬರ್ 1 ಜಾಸ್ತಿ ಆಯ್ತು, ಹೈಡ್ರೋಜನಿನ ನಂಬರ್ 2 ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಮೆಂಬರ್ ಮತ್ತೊಂದು CH2 ಯೂನಿಟ್ ಅನ್ನ ಆಡ್ ಮಾಡಿ, C4H8 ಅಂತ ಆಯ್ತು. ಗೊತ್ತಾಗ್ತಾ ಇದೆಯಾ? ಎಸ್. ಇದೆಲ್ಲ ಹೋಮೋಲಾಗ್ಸ್ ಗಳನ್ನ ಚೆಕ್ ಮಾಡಿ, ದೇ ವಿಲ್ ಫಾಲೋ ದ ಸೇಮ್ ಜನರಲ್ ಫಾರ್ಮುಲಾ. ಅರ್ಥ ಆಗ್ತಾ ಇದೆಯಾ? ಇವಾಗ ಹಾಗೆ ನಿಮಗೆ ಫೆಮಿಲಿಯರ್ ಇರುವಂತ ಇನ್ನೊಂದು ಫ್ಯಾಮಿಲಿ ಆಲ್ಕೋಹಾಲ್ಸ್, ವೇರ್ ದ ಫಂಕ್ಷನಲ್ ಗ್ರೂಪ್ ಈಸ್ OH. ಅರ್ಥ ಆಗಿದೆಯಾ? ಸೊ ಅಲ್ಲಿಗೆ ನಾನು ಜನರಲ್ ಫಾರ್ಮುಲಾ ಬರೀಬೇಕಾದ್ರೆ CnH2n+1 ಅಂತ ಬರ್ಕೊಂಡೆ. ಅದಾದ ಮೇಲೆ OH ಅಂತ ಬೇಕಾದರೂ ಬರೀಬಹುದು. ಅರ್ಥ ಆಗ್ತಾ ಇದೆಯಾ? ಅಥವಾ ಅದರ ಬದಲಿಗೆ ಈ ಒಂದು ಹೈಡ್ರೋಜನ್ ಅನ್ನು ಇಲ್ಲಿಗೆ ಕೌಂಟಿಗೆ ತಗೊಳ್ತಾ ಇದ್ದಾನೆ. ಆ ಹೈಡ್ರೋಜನ್ ಅನ್ನು ಇಲ್ಲಿಗೆ ಕೌಂಟಿಗೆ ತಗೊಂಡ ಮೇಲೆ ಓಕೆ, ಫಾರ್ಮುಲಾ ಬಿಕಮ್ಸ್ CnH2n+2 ಅಂತ ಬರ್ಕೊಂಡೆ. ಈ ಹೈಡ್ರೋಜನ್ ಇಲ್ಲೇ ಕೌಂಟಿಗೆ ತಗೊಂಡಿದ್ದಾನೆ, O ಅಂತ ಬರ್ಕೊಂಡಿದ್ದಾನೆ. ಗೊತ್ತಾಗಿದೆಯಾ? ದೀಸ್ ಆರ್ ದಿ ಜನರಲ್ ಫಾರ್ಮುಲಾ ಫಾರ್ ಆಲ್ಕೋಹಾಲ್ಸ್. ನೀವು ಎರಡರಲ್ಲಿ ಯಾವುದೋ ಒಂದನ್ನು ಫಾಲೋ ಮಾಡ್ತಾ ಇದ್ದೀರಿ. ಇವಾಗ ಫಸ್ಟ್ ಮೆಂಬರ್ ಅನ್ನು ಬರಿತಾ ಇದ್ದಾನೆ. ಫಸ್ಟ್ ಮೆಂಬರ್ ಅಂದ್ರೆ C1, 1 ಕಾರ್ಬನ್ ಅನ್ನು ತಗೊಂಡೆ. N ವ್ಯಾಲ್ಯೂ ಇಸ್ ಈಕ್ವಲ್ ಟು 1, ಸೊ 2 × 1 2 + 1 3 ಆಯಿತು. CH3OH ಅಂತ ಬರುತ್ತೆ. ನೆಕ್ಸ್ಟ್ ಸಕ್ಸೆಸಿವ್ ಮೆಂಬರ್ ಬೇಕಾದ್ರೆ 2 ಹಾಕೊಳ್ಳಿ. 2 ಇಲ್ಲಿ 2 2s are 4 + 1 5. ಸೊ ದ ಫಾರ್ಮುಲಾ ಬಿಕಮ್ಸ್ C2H5OH. ನೆಕ್ಸ್ಟ್ ಸಕ್ಸೆಸಿವ್ ಮೆಂಬರ್ ಬೇಕಾ? ಇದೇ ಫಾರ್ಮುಲಾ 3, N ವ್ಯಾಲ್ಯೂ 3 ಅಂತ ಹಾಕೊಳ್ಬಹುದು, ಅಥವಾ ಇನ್ನೂ ಸಿಂಪ್ಲೆಸ್ಟ್ ಟೆಕ್ನಿಕ್ ಅಂದ್ರೆ ಸೊ CH2 ಯೂನಿಟ್ ಅನ್ನ ಆಡ್ ಮಾಡೋದು. ಸೊ ದ ಫಾರ್ಮುಲಾ ಬಿಕಮ್ಸ್ C3H7OH. ಇನ್ನೂ ಒಂದು CH2 ಯೂನಿಟ್ ಆಡ್ ಮಾಡಿ, ಸಕ್ಸೆಸಿವ್ ಮೆಂಬರ್ ಸಿಗತ್ತೆ C4H9OH. ಈಸ್ ಇಟ್ ಕ್ಲಿಯರ್? ಓಕೆ, ಸಕ್ಸೆಸಿವ್ ಮೆಂಬರ್ಸ್ ಆರ್ ಡಿಫರಿಂಗ್ ಬೈ CH2 ಯೂನಿಟ್. ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾನು 1 by 1 ಮೆಂಬರ್ಗಳನ್ನ ಬರೀತಾ ಹೋದೆ. ಆಸ್ ಯು ಕ್ಯಾನ್ ಅಬ್ಸರ್ವ್, ಈಚ್ ಹೋಮೋಲಾಗಸ್ ಸೀರೀಸ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಗಿವನ್ ಜನರಲ್ ಫಾರ್ಮುಲಾ. ಒಂದು ಸ್ಪೆಸಿಫಿಕ್ ಆಗಿರುವ ಜನರಲ್ ಫಾರ್ಮುಲಾ ಎಲ್ಲದಕ್ಕೆ ಕೂಡ ಅಪ್ಲೈ ಆಗ್ತಾ ಇದೆ. ದಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಹೋಮೋಲಾಗಸ್ ಸೀರೀಸ್. ಅಂಡ್ ದ ಸೆಕೆಂಡ್ ಪ್ರಾಪರ್ಟಿ ಈಸ್ all the homologs, andre all the members of a given homologous series possess the same functional group. ಒಂದೇ ಫಂಕ್ಷನಲ್ ಗ್ರೂಪ್ ಇರುತ್ತೆ. ಇವಾಗ ಕೊಟ್ಟಿರುವ ಹೋಮೋಲಾಗಸ್ ಸೀರೀಸ್ ಆಫ್ ಆಲ್ಕೋಹಾಲ್ಸ್ ಅನ್ನ ಚೆಕ್ ಮಾಡಿ. ಎಲ್ಲಾ ಕೇಸಲ್ಲಿ ಕೂಡ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಈಸ್ OH. ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪೇ ಇದೆ. ಹೈಡ್ರಾಕ್ಸಿಲ್ ಫಂಕ್ಷನಲ್ ಗ್ರೂಪೇ ಇದೆ ಎಲ್ಲಾ ಕಡೆಯಲ್ಲೂ. ಇವಾಗ ಸಪೋಸ್ ಅಲ್ಡಿಹೈಡ್ಸ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಅಲ್ಡಿಹೈಡ್ಸ್ ಕೊಟ್ಟಾಗ ದ ಫಂಕ್ಷನಲ್ ಗ್ರೂಪ್ ವಿಲ್ ಬಿ CHO. ಫಸ್ಟ್ ಮೆಂಬರ್ ಇಂದ ಅದು ಎಷ್ಟೇ ಮೆಂಬರ್ ಅನ್ನ ಬರೀತಾ ಹೋಗಿ ಫಂಕ್ಷನಲ್ ಗ್ರೂಪ್ CHOನೇ ಇರುತ್ತೆ. ಯಾವುದರಲ್ಲಿ? ಅಲ್ಡಿಹೈಡ್ಸ್ ಅಲ್ಲಿ. ನೆಕ್ಸ್ಟ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಅಂತ ತಗೊಂಡಾಗ ದ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ವಿಲ್ ಬಿ COOH ಗ್ರೂಪ್. COOH ಗ್ರೂಪ್. ಈಸ್ ಇಟ್ ಓಕೆ? ಎಸ್. ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎ ಗಿವನ್ ಹೋಮೋಲಾಗಸ್ ಸೀರೀಸ್ ಈಸ್ the successive members, ಒಂದರ ನಂತರ ಒಂದು ಬರುವಂತ ಮೆಂಬರ್ಸ್. The successive members of a given homologous series differ by CH2 unit. ಅದು ನಿಮಗೆ ಗೊತ್ತಾಗಿದೆ. ಒಂದು ಮೆಂಬರ್ ಇಂದ ಇನ್ನೊಂದು ಮೆಂಬರ್ನ ನಡುವಿನ ಡಿಫರೆನ್ಸ್ ಏನಾಗಿರುತ್ತೆ ಅಂದ್ರೆ ಒಂದು CH2 ಯೂನಿಟ್ ಆಗಿರುತ್ತೆ. ಓಕೆ, the third characteristic property of a homologous series is there are general methods of preparation for each series.
ನೀವು ಯಾವುದೇ ಮೆಂಬರ್ ಅನ್ನ ತಗೊಳ್ಳಿ, ನೀವು ಆಲ್ಕೋಹಾಲ್ಸ್ ಫ್ಯಾಮಿಲಿ ಆಗಿರ್ಬೋದು, ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್, ಈ ತರ ಯಾವುದೇ ಫ್ಯಾಮಿಲಿ ಅಥವಾ ಸೀರೀಸ್ನ ಮೆಂಬರ್ಸ್ ಅನ್ನ ತಗೊಳ್ಳಿ, ಅದೆಲ್ಲದನ್ನ ಕೂಡ ಒಂದು ಕಾಮನ್ ಮೆಥಡ್ ಆಫ್ ಪ್ರಿಪರೇಷನ್ ಅನ್ನ ಫಾಲೋ ಮಾಡಿ ಯು ಕ್ಯಾನ್ ಸಿಂಥಸೈಸ್. ಈಸ್ ಇಟ್ ಓಕೆ? ಎಸ್. ನೆಕ್ಸ್ಟು, the physical properties of a given series show a regular gradation with increase in the number of carbon atoms. ಇವಾಗ ಚೆಕ್ ಮಾಡ್ತಾ ಹೋಗಿ, ಇಲ್ಲಿ ಒಂದು ಕಾರ್ಬನ್ ಇದೆ, ಇಲ್ಲಿ 2 ಕಾರ್ಬನ್ ಆಯಿತು, ನೆಕ್ಸ್ಟ್ ನಂಬರ್ 3, 4, 5 ಕಾರ್ಬನ್ಗಳ ನಂಬರ್ ಏನಾಗ್ತಾ ಬಂತು? ಇನ್ಕ್ರೀಸ್ ಆಗ್ತಾ ಬಂತು. ಬಟ್ ಫಂಕ್ಷನಲ್ ಗ್ರೂಪಿನ ನಂಬರ್ ಏನಾಗಿದೆ? ಸೇಮ್ ಇದೆ, ಎಲ್ಲ ಕಡೆಯಲ್ಲೂ ಕೂಡ ಸೇಮ್ ಇದೆ. ಯಾವಾಗ ಕಾರ್ಬನ್ಗಳ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಯು ಕ್ಯಾನ್ ಸೇ ದಟ್ ಮಾಲಿಕ್ಯುಲಾರ್ mass of that substance is increasing. So molecular mass increase ಆದ ಹಾಗೆ various physical properties like melting point, boiling point, density, etc. will also show a change. ಅದರಲ್ಲಿ ಕೂಡ ವೇರಿಯೇಷನ್ಸ್ಗಳು ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಈ ತರ ಆಗ್ತಾ ಹೋಗುತ್ತೆ. ಸೊ ನೀವು ಈ ಮೆಂಬರ್ಸ್ ಆಫ್ ಗಿವನ್ ಹೋಮೋಲಾಗಸ್ ಸೀರೀಸ್ ಅನ್ನು ನೋಡ್ತಾ ಹೋದಾಗ ದ ಫಿಸಿಕಲ್ ಪ್ರಾಪರ್ಟೀಸ್ ವಿಲ್ ಶೋ ಎ ರೆಗ್ಯುಲರ್ ಗ್ರೇಡೇಷನ್, ಒಂದು ಆರ್ಡರ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅರ್ಥ ಆಗಿದೆಯಾ? ಎಸ್. ದ ನೆಕ್ಸ್ಟ್ ಒನ್ ಈಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎ ಗಿವನ್ ಹೋಮೋಲಾಗಸ್ ಸೀರೀಸ್ ರಿಮೇನ್ಸ್ ಆಲ್ಮೋಸ್ಟ್ ಸಿಮಿಲರ್. ಇಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋದೇನೆಂದ್ರೆ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ವೇರಿಯೇಷನ್ ಕಾಣಿಸ್ತಾ ಇದೆ, ರೆಗ್ಯುಲರ್ಲಿ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಕೆಲವೊಂದು ಕೇಸಸ್ಗಳಲ್ಲಿ ಡಿಕ್ರೀಸ್ ಆಗುವ ಚಾನ್ಸಸ್ ಕೂಡ ಇದೆ. ಅದು ಮುಂದೆ ನೀವು ಕೆಮಿಸ್ಟ್ರಿಯನ್ನು ಓದಬೇಕಾದ್ರೆ ಅರ್ಥ ಮಾಡ್ಕೊಳ್ತೀರಿ. ಬಟ್ ಅದೇ ನೀವು ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ಕನ್ಸಿಡರ್ ಮಾಡಿದರೆ ಇಟ್ ರಿಮೈನ್ಸ್ ಆಲ್ಮೋಸ್ಟ್ ದ ಸೇಮ್. ಈ ರೀಸನ್ ಏನು ಅಂತ ಹೇಳಿದರೆ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎ ಗಿವನ್ substance or physical properties of a given molecule depends upon the molar mass. ಅದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಮೊಲಾರ್ ಮಾಸ್ ಎಷ್ಟು ಬರ್ತಾ ಇದೆ, ಅದರ ಮೇಲೆ ಫಿಸಿಕಲ್ ಪ್ರಾಪರ್ಟಿ ನಿಂತಿರುತ್ತೆ. ಬಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎ ಗಿವನ್ ಕೆಮಿಕಲ್ ಕಂಪೌಂಡ್ ಎಂಟೈರ್ಲಿ ಡಿಪೆಂಡ್ಸ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್. ಅದರಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತ ಚೆಕ್ ಮಾಡ್ತೀರಿ, ಆ ಫಂಕ್ಷನಲ್ ಗ್ರೂಪ್ ಇರೋದು ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಡಿಸೈಡ್ ಮಾಡುತ್ತೆ. Whereas the number of carbon atoms and in turn the molar mass determines the physical properties. ಅರ್ಥ ಆಗಿದೆಯಾ? So these are the important characteristics of a given homologous series. Okay? ಇದರನ್ನ ನೀವೆಲ್ಲ ಬಹೆಟ್ ಮಾಡ್ತಾ ಕೂರ್ಬೇಕಾಗಿಲ್ಲ, ಸುಮ್ಮನೆ ಎಲ್ಲೋ ಕೇಳಿದ್ರು ಅಂದಾಗ ಒಂದು 2-3 ಪಾಯಿಂಟ್ ಅನ್ನ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಗೊತ್ತಾದರೆ ಸಾಕು. ಅರ್ಥ ಆಗಿದೆಯಾ? ಯಾವುದನ್ನು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹೆಟ್ ಮಾಡಲಿಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಒಂದು ಹೋಮೋಲಾಗಸ್ ಸೀರೀಸ್ ಅಂತ ಕಣ್ಣ ಮುಂದೆ ಬಂದ ಕೂಡಲೇ ಇಟ್ ಈಸ್ ಎ ಸೀರೀಸ್ ಆಫ್ ಸ್ಟ್ರಕ್ಚರಲಿ ರಿಲೇಟೆಡ್ ಕಂಪೌಂಡ್ಸ್ ವೇರ್ ದ ಸಕ್ಸೆಸಿವ್ ಮೆಂಬರ್ಸ್ ಆರ್ ಡಿಫರಿಂಗ್ ಬೈ 1 CH2 ಯೂನಿಟ್. ಈ ಡೆಫಿನೇಷನ್ ಜೊತೆಗೆ ಎಲ್ಲ ಹೋಮೋಲಾಗಸ್ ಸೀರೀಸ್ ಅನ್ನು ಕೂಡ ಕನ್ಸಿಡರ್ ಮಾಡಿದ್ರು. ಮೆಂಬರ್ಸ್ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಜನರಲ್ ಫಾರ್ಮುಲಾ, ಸೇಮ್ ಫಂಕ್ಷನಲ್ ಗ್ರೂಪ್, ಇದನ್ನು ಹೇಳ್ಕೊಳ್ತೀರಿ. ಸಕ್ಸೆಸಿವ್ ಮೆಂಬರ್ಸ್ ಆರ್ ಡಿಫರಿಂಗ್ ಬೈ 1 CH2 ಯೂನಿಟ್ ಅಂತ ಹೇಳ್ತೀರಿ. ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ರೆಗ್ಯುಲರ್ ವೇರಿಯೇಷನ್ಸ್ ಕಾಣಿಸುತ್ತೆ, ಬಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಈ ತರ ಜನರಲೈಸ್ಡ್ ಸ್ಟೇಟ್ಮೆಂಟ್ಗಳನ್ನು ನೀವು ಅರ್ಥ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಂಡ್ರು ಸಾಕು. ಈಸ್ ಇಟ್ ಓಕೆ?